శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద భక్తవత్సల గోవింద భాగవత ప్రియ గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద నిత్య నిర్మల గోవింద నీలమేఘ శ్యామ గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద పురాణ పురుష గోవింద పుండరికాక్ష గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద నందనందన గోవింద నవనీత చోర గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద పశుపాలక శ్రీ గోవింద పాప విమోచన గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద దుష్ట సంహార గోవింద దురిత నివారణ గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద దేవా నమో దేవా పావన గుణగణ భావా దేవా నమో దేవా పావన గుణగణ భావా పావన గుణగణ భావా దేవా నమో దేవా పావన గుణగణ భావా పావన గుణగణ భావా దేవా నమో దేవా జగదాకార చతుర్భుజా గగన నీల మేఘ శ్యామా జగదాకార చతుర్భుజా గగన నీల మేఘ శ్యామా నిగమ పాదయుగ నీరజనాభా నిగమ పాదయుగ నీరజనాభా అగణిత లావణ్యాననా దేవా నమో
ದೇವಾ ಪಾವನ ಗುಣಗಣ ಭಾವ ಪಾವನ ಗುಣಗಣ ಭಾವ ದೇವಾ ನಮೋ ದೇವಾ ವೇದಾಂತೈರ್ಗಣನವುದಾರ ಕನಕಶಂಖ ಚಕ್ರಕರಾಂಕ ಘನ ವೇದಾಂತೈರ್ಗಣನವುದಾರ ಕನಕಶಂಖ ಚಕ್ರಕರಾಂಕ ದಿನಮಣಿ ಶಶಾಂಕ ದಿವ್ಯ ವಿಲೋಚನ ಅನುಪಮ ರವಿಬಿಂಬಾಧರ ದಿನಮಣಿ ಶಶಾಂಕ ದಿವ್ಯ ವಿಲೋಚನ ಅನುಪಮ ರವಿಬಿಂಬಾಧರ ಭಾವಜ ಕಲ್ಜ ಭವಜನಕ ಶ್ರೀವನಿತಾ ಹೃದಯೇಶ ಭಾವಜ ಕಲ್ಜ ಭವಜನಕ ಶ್ರೀವನಿತಾ ಹೃದಯೇಶ ಶ್ರೀ ವೆಂಕಟಗಿರಿ ಶಿಖರ ವಿಹಾರ ಪಾವನ ಗುಣಗಣ ಭಾವ ದೇವಾ ನಮೋ ದೇವಾ ಪಾವನ ಗುಣಗಣ ಭಾವ ಪಾವನ ಗುಣಗಣ ಭಾವ ದೇವಾ ದೇವ ಪಾವನ ಗುಣ ಧಾಮ ಎಂಬುದಾಗಿ ಪಾವನ ಗುಣಗಳಿಗೆ ಆಶ್ರಯನಾಗಿರ್ತಕ್ಕಂತಹ ದೇವಾದಿದೇವ ಶ್ರೀ ಶ್ರೀನಿವಾಸ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ತನ್ನ ಅತ್ಯಂತ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂತಹ ಶ್ರೀದೇವಿ ಭೂದೇವಿಯಿಂದ ಸಹಿತನಾಗಿ ಕಲ್ಪವೃಕ್ಷ ವಾಹನವನ್ನು ಅಧಿರೋಹಿಸಿ ಭಕ್ತರ ಎಲ್ಲ ಅಭೀಷ್ಟಗಳನ್ನು ಪೂರೈಸುತ್ತಾ ಭಕ್ತರನ್ನು ಅನುಗ್ರಹಿಸಲಿಕ್ಕಾಗಿಯೇ ಭಕ್ತರ ಸಮೀಪಕ್ಕೆ ಬರ್ತಾ ಆ ಭಕ್ತರು ನೀಡುವಂತಹ ನೀರಾಜನಾದಿಗಳನ್ನು ಫಲಗಳನ್ನು ಸ್ವೀಕಾರ ಮಾಡುತ್ತಾ ಭಕ್ತ ಕೋಟಿಯನ್ನು ತನ್ನ ಕೃಪಾಪೂರ್ಣವಾದ ದೃಷ್ಟಿಯಿಂದ ಅನುಗ್ರಹಿಸುತ್ತಿದ್ದಾನೆ. ಕರುಣಾ ಕಟಾಕ್ಷ ವೀಕ್ಷಣೆಯನ್ನು ನಮ್ಮೆಲ್ಲರ ಮೇಲೆ ಹರಡತಕ್ಕಂತಹದ್ದು. ಸ್ವಾಮಿಯ ಸುಂದರವಾದ ಮುಖ ಕಮಲದ ದರ್ಶನವನ್ನು ನಾವು ಪಡೆದುಕೊಳ್ತಾ ಇದ್ದೇವೆ. ಪಾದಪದ್ಮಗಳನ್ನು ಆಶ್ರಯಿಸಿ ನಮಿಸುತ್ತಾ ನಾವೆಲ್ಲರೂ ಕೂಡ ಶ್ರೀನಿವಾಸ ದೇವರ ಅತ್ಯಂತ ಅದ್ಭುತವಾದ ರಾಜ ಟಿವಿಯನ್ನು ವಿಶೇಷವಾಗಿ ಕಾಣಿಸುವಂತಹ ಅಲಂಕಾರವನ್ನು ನಾವು ನೋಡ್ತಾ ಇದ್ದೇವೆ. ಅತ್ಯಂತ ಸುಂದರವಾದ ರೀತಿಯಿಂದ ಕಲ್ಪವೃಕ್ಷ ವಾಹನ ಅಲಂಕರಿಸಲ್ಪಟ್ಟಿದೆ. ಅಂತಹ ಆ ವೃಕ್ಷ ವಾಹನ ಕಲ್ಪವೃಕ್ಷ ವಾಹನವನ್ನು ಅಧಿರೋಹಿಸಿ ನಮ್ಮೆಲ್ಲರಿಗೂ ಕೂಡ ಕಾಮಿತವಾದಂತಹ ಅರ್ಥಗಳನ್ನೆಲ್ಲವನ್ನು ಕೂಡ ಪೂರ್ಣ ಮಾಡುತ್ತಾ ಕಾಮಿತಾರ್ಥಪ್ರದಾಯಿನೇ ಅಂತ ಅದಕ್ಕಾಗಿಯೇ ಅವನನ್ನು ಕರೆಯತಕ್ಕಂತಹದ್ದು. ಕಾಮಿತವಾದಂತಹ ಅರ್ಥಗಳನ್ನು ಪ್ರದಾಯಿ ಕೊಡ್ತಕ್ಕಂಥವನು ಅವನೇ ಕಾಮಿತಾರ್ಥಪ್ರದಾಯಿ. ಅಂತಹ ಆ ಪ್ರದಾಯಿಯಾಗಿರುವಂತಹ ವೆಂಕಟೇಶ್ವರನಿಗೆ ನಮಃ ನಮನಗಳನ್ನು ನಾವೆಲ್ಲರೂ ಕೂಡ ಸಮರ್ಪಿಸೋಣ. ಮಹಿಳೆಯರು ನವಿಲಿನ ಗರಿಯನ್ನು ಧರಿಸಿದಂಥವರಾಗಿ ನವಿಲಿನಂತೆ ನಾಟ್ಯವನ್ನು ಆಡುತ್ತಾ ಕೋಲಾಟವನ್ನು ಆಡಿ ಆ ಭಗವಂತನಿಗೆ ಆ ಸೇವೆಯನ್ನು ಸಮರ್ಪಿಸುತ್ತಿದ್ದಾರೆ. ಮತ್ತೊಂದು ಕಡೆ ಸಣ್ಣ ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ಸೇರಿದಂಥವರಾಗಿ ಕೋಲಾಟವನ್ನು ಆಡುತ್ತಾ ಭಗವಂತನ ಈ ಉತ್ಸವದಲ್ಲಿ ಪಾಲ್ಗೊಳ್ತಾ ಇರತಕ್ಕಂಥದ್ದು. ರಾಜ ಟಿವಿಯಿಂದ ಸ್ವಾಮಿ ತನ್ನ ಪತ್ನಿಯರಿಂದ ಕೂಡಿಕೊಂಡು ಈ ಕಲ್ಪವೃಕ್ಷ ವಾಹನವನ್ನು ಅಧಿರೋಹಿಸಿ ನಮ್ಮೆಲ್ಲರಲ್ಲಿಯೂ ಕೂಡ ವಿಶೇಷವಾದಂತಹ ಅನುಗ್ರಹವನ್ನು ಮಾಡುತ್ತಿದ್ದಾನೆ. ಜ್ಞಾನ ಭಕ್ತಿ ವೈರಾಗ್ಯವನ್ನು ಅವನಲ್ಲಿ ನಾವು ಪ್ರಾರ್ಥಿಸುತ್ತಾ
ನ ಹರೇಃ ಪರಮೋ ನ ಹರೇಃ ಸದೃಶಃ ಪರಮಸ್ಸತು ಸರ್ವ ಚಿದಾತ್ಮಗಣಾತ್. ಆ ಭಗವಂತ ಈ ಎಲ್ಲ ವಿಶಿಷ್ಟವಾದಂತಹ ಈ ಪ್ರಪಂಚ ಎಲ್ಲದರಿಂದಲೂ ಕೂಡ ಭಿನ್ನನಾಗಿರ್ತಕ್ಕಂಥವನು. ಅವನನ್ನು ಮೀರಿದಂತಹ ದೈವ ಮತ್ತೊಬ್ಬನಿಲ್ಲ, ಅಥವಾ ಅವನಿಗೆ ಸರಿ ಸಮಾನವಾದಂತಹ ಮತ್ತೊಬ್ಬ ದೈವ ಇಲ್ಲವೇ ಇಲ್ಲ. ಅಂತಹ ಸರ್ವಶ್ರೇಷ್ಠನಾದಂತಹ ಶ್ರೀನಿವಾಸ ದೇವರಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯನ್ನು ಮಾಡ್ತಾ ಇದ್ದೇವೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಹುಂಜೀತಃ ಮಾಗೃತಃ ಕಸ್ಯ ಸಿದ್ಧನಂ. ಎಲ್ಲವೂ ಕೂಡ ಭಗವಂತನ ಅಧೀನ, ಅವನು ಕೊಟ್ಟದ್ದರಲ್ಲಿಯೇ ತೃಪ್ತಿಯನ್ನು ನಾವೆಲ್ಲರೂ ಪಡಿತಾ ಇದ್ದೇವೆ. ಇದು ದಿವ್ಯ ಪ್ರಬಂಧದ ಪಾರಾಯಣವನ್ನು ಆರಂಭಿಸ್ತಾ ಇದ್ದಾರೆ, ಕೇಳಿ ಸರ್ವಂ ಜದೇವನಿಯಮೇನ ಮದನ್ವಯಾನಾವಾದ್ಯಸ್ಯ ನ ಕುಲವದೇ ರುಗ್ಣಾಭಿರಾಮಂ ಶ್ರೀಮತ್ತಲಂಕೃಯುಗಣಂ ಪ್ರಣಮಾಮಿ ಭೂತಂ ಸರಸ್ವ ಮಗತಾ ಭಯಭಟ್ಟನಾದ ಶ್ರೀಭಕ್ತಿಯಾರಗುಣಜಗರಯೋಗಿವಾನ್ ಭಕ್ತಾಂಗ್ರಿರೇಣ ಪರಕಾರಯದೀಂದ್ರಮಿಶ್ರಾನ್ ಶ್ರೀಮತ್ಪರಾಂಗುಜಮುನಿಂ ಪ್ರಣತೋಸ್ಮಿ ನಿತ್ಯಂ ನಾರಾಯಣನ್ ಪ್ರಣಯಿತಾನ್ ನಾನ್ ಮುಗಣಜ್ಜೇರಾರ್ ಶಿವನ್ ಬಿರಂದಾರಣ್ಣಂ ಜಲನೀರಾರ್ಪಯಪ್ಪಿವಾಣನಾಂ ನೆಂಜಮೇ ವೈಭೋ ಮಾರೀಜಾಯಿ ಪರಾರಿಯ ನಾನ್ ಭೋಗನೈ ನಾರಾಯಣನ್ ಪಡೈತಾನ್ ನಾನ್ ಭೋಗನ ತಾನ್ ಭೋಗಮಾಯ್ ಸಂಗಾರೈ ತಾನ್ ಪಡೈತಾನ್ ಭೋಗಮಾಯ್ ಅಂದಾರಿ ಮೇರೆಡ್ಡೆ ಅರಿವಿದ್ದನ್ ಆಯ್ವರೈ ಸಿಂದಾಬಾದ್ ಕೊನ್ಮಿನೀರ್ದನ್ ಭೋಗನೈ ನಾರಾಯಣನ್ ಪರೈತಾನ್ ನಾನ್ ಭೋಗನ ತಾನ್ ಭೋಗಮಾಯ್ ಸಂಗರೈ ತಾನ್ ಪರೈತಾನ್ ಭೋಗಮಾಯ್ ಅಂದಾರಿ ಮೇರೆಡ್ಡೆ ಅರಿವಿದ್ದನ್ ಆಯ್ವರೈ ಸಿಂದಾಬಾದ್ ಮಾಧವ ಕೇಶವ ಮಧುಸೂದನ ಮಾಧವ ಕೇಶವ ಮಧುಸೂದನ ವಿಷ್ಣು ಶ್ರೀಧರಾ ಪದನಖಂ ಚಿಂತಯಾಮಿ ಯೂಯಂ ಮಾಧವ ಕೇಶವ ಮಧುಸೂದನ ವಿಷ್ಣು ಶ್ರೀಧರಾ ಪದನಖಂ ಚಿಂತಯಾಮಿ ಯೂಯಂ.
ಗೋವಿಂದ ವಾಸುದೇವ ಪ್ರದ್ಯುಮ್ನ ರಾಮ ರಾಮ ಕೃಷ್ಣ ನಾರಾಯಣಾಚ್ಯುತ ವಾಮನ ಗೋವಿಂದ ವಾಸುದೇವ ಪ್ರದ್ಯುಮ್ನ ರಾಮ ರಾಮ ಕೃಷ್ಣ ನಾರಾಯಣಾಚ್ಯುತ दामोदरानिरुद्ध दैव पुण्डरीकाक्ष दामोदरानिरुद्ध दैव पुण्डरीकाक्ष नामत्रयाधीश नमो नमो नामत्रयाधीश नमो नमो माधवा केशव मधुसूदना विष्णु श्रीधरा पदनखं चिन्तयामि यूयम् पुरुषोत्तमा पुण्डरीकाक्ष दिव्य हरिसङ्कर्षण अधोक्षजा पुरुषोत्तमा पुण्डरीकाक्ष दिव्य हरिसङ्कर्षण अधोक्षजा नरसिंह हृषीकेश नगधरा त्रिविक्रम नरसिंह हृषीकेश नगधरा त्रिविक्रम शरणागत रक्ष जय जय सेवे शरणागत रक्ष जय जय सेवे माधवा केशव मधुसूदना विष्णु श्रीधरा पदनखं चिन्तयामि यूयम् महित जनार्दन मध्य कूर्म वराह सहज भार्गव बुद्ध जयतुरग कल्की महित जनार्दन मध्य कूर्म वराह सहज भार्गव बुद्ध जयतुरग कल्की विहित विज्ञान श्री वेंकटेश शुभकरं विहित विज्ञान श्री वेंकटेश शुभकरं अहमिह तव पददास्यम् अनिशं भजामि अहमिह तव पददास्यम् अनिशं भजामि माधवा केशव मधुसूदना विष्णु श्रीधरा पदनखं चिन्तयामि यूयम् माधवा केशव मधुसूदना विष्णु श्रीधरा पदनखं चिन्तयामि ಮಾಧವ ಕೇಶವ ಮಧುಸೂದನ ಶ್ರೀಧರ ಪದನಖಂ ಚಿಂತಯಾಮಿ ಯೂಯಂ ಎಂಬುದಾಗಿ ಆ ಭಗವಂತನಿಗೆ ಸಂಬಂಧಪಟ್ಟಂತಹ ಪಾದಪದ್ಮಗಳನ್ನು ಆ ಭಗವಂತನನ್ನು ನಾವು ಸರ್ವದಾ ಸ್ಮರಿಸುತ್ತಾ ಅದ್ಭುತವಾದಂತಹ ಫಲವನ್ನು ಇಹಲೋಕದಲ್ಲಿ ಪಡೆಯತಕ್ಕಂಥವರಾಗ್ತಾ ಇದ್ದೇವೆ. ಮಹಿಳೆಯರು ಅತ್ಯಂತ ಭಕ್ತಿ ಪರವಶರಾಗಿ ಕೋಲಾಟವನ್ನು ಆಡುತ್ತಾ ಆ ಭಗವಂತನಿಗೆ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಕಲ್ಪ ವೃಕ್ಷ ವಾಹನವನ್ನು ಅಧಿರೋಹಿಸಿ ನಮ್ಮೆಲ್ಲರಲ್ಲಿಯೂ ಕೂಡ ಎಲ್ಲ ವಿಧವಾದಂತಹ ಅಭೀಷ್ಟಗಳೇನಿದ್ದಾವೆ ಅವುಗಳನ್ನು ಪೂರ್ಣ ಮಾಡ್ತೇನೆ ಎಂಬುದಾಗಿ ಸಂದೇಶವನ್ನು ಈ ಮುಖಾಂತರ ನೀಡುತ್ತಾ ಇದ್ದಾನೆ. ಆ ಭಗವಂತ ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹದ್ದು. ಈ ಕಲ್ಪವೃಕ್ಷ ವಾಹನದ ವೈಭವವನ್ನು ನೋಡುವ ಭಾಗ್ಯವನ್ನು ನಾವು ಪಡೆದುಕೊಂಡಿದ್ದೇವೆ. ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯ ಸೌಹಾರ್ದತೆಯಿಂದ ಅದ್ಭುತವಾಗಿರತಕ್ಕಂತಹ ಈ ವಾಹನ ಸೇವೆಯನ್ನು ನೋಡುವ ಭಾಗ್ಯ ಪಡೆದುಕೊಂಡಿರುವಂತಹದ್ದಾಗಿದೆ. ಕಾಂಚನಾನ್ ಕಾರಯೇದ್ ವೃಕ್ಷಾನ್ ನಾನಾ ಫಲ ಸಮನ್ವಿತಾನ್ ನಾನಾ ವಿಹಾರ ವಸ್ತ್ರಾಣಿ ಭೂಷಣಾನಿ ಚ ಕಾರಯೇತ್ ಎಂಬುದಾಗಿ ಕಲ್ಪವೃಕ್ಷವನ್ನು ಸಿದ್ಧಪಡಿಸುವ ಹೇಗೆ ಅನ್ನುವುದನ್ನು ತಿಳಿಸ್ತಾ ಇದ್ದಾರೆ.
ಒಂದೊಂದು ವೃಕ್ಷದಲ್ಲಿ ಒಂದೊಂದು ಅದಕ್ಕೆ ಸಂಬಂಧಪಟ್ಟಂತಹ ಫಲ ಇರ್ತದೆ. ಆದರೆ ಕಲ್ಪವೃಕ್ಷದಲ್ಲಿ ಎಲ್ಲ ಫಲಗಳು ಕೂಡ ಸಿಗ್ತದಂತೆ. ಎಲ್ಲ ವಿಧವಾದಂತಹ ವಸ್ತ್ರಗಳು ಲೋಕದಲ್ಲಿ ಇರುವ ಪ್ರತಿಯೊಂದೂ ಕೂಡ ಈ ಕಲ್ಪವೃಕ್ಷದ ಅಡಿಯಲ್ಲಿರುವಂತಹದ್ದು. ಎಲ್ಲವನ್ನ ಕೊಡುವ ಸಾಮರ್ಥ್ಯ ಆ ಕಲ್ಪವೃಕ್ಷಕ್ಕೆ ಇದೆ. ಆ ಋಪು ಸಾಮರ್ಥ್ಯ ಎನ್ನುವಂತಹ ಧಾತು, ಆ ಧಾತುವಿನಿಂದ ನಿಷ್ಪನ್ನವಾದಂತಹದ್ದು ಕಲ್ಪ ಅನ್ನುವಂತಹ ಪದ. ಅಂತಹ ಕಲ್ಪವೇ ವೃಕ್ಷವಾಗಿದೆ. ಆದ್ದರಿಂದ ಕಲ್ಪವೃಕ್ಷದ ಆ ಸಾಮರ್ಥ್ಯ ಇನ್ನೇನೂ ಅಲ್ಲ, ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಅದರ ಮೇಲೆ ಕುಳಿತುಕೊಳ್ಳುವುದರ ಮುಖಾಂತರ ಅದರಲ್ಲಿ ಮೊದಲೇ ನಿಹಿತವಾದಂತಹ ಶಕ್ತಿ ಅನಂತವಾಗಿರುವಂತಹದ್ದಾಗ್ತಾ ಇದೆ. ಎಲ್ಲವೂ ಕೂಡ ಆ ಭಗವಂತನ ಸಂಕಲ್ಪಕ್ಕೆ ಅನುಗುಣವಾಗಿಯೇ ನಡೆಯತಕ್ಕಂತಹದ್ದು. ಆದ್ದರಿಂದ ನಾವೆಲ್ಲರೂ ಕೂಡ ಈ ಕಲ್ಪವೃಕ್ಷ ವಾಹನವನ್ನು ಅಧಿರೋಹಿಸಿ ನಮ್ಮೆಲ್ಲರ ಸಮೀಪಕ್ಕೆ ಬರುತ್ತಿರುವಂತಹ ಆ ಭಗವಂತನನ್ನೇ, ಎಲ್ಲದಕ್ಕೂ ಮೂಲ ಆಗಿರ್ತಕ್ಕಂತಹ ಜಗದೊಡೆಯನಾದಂತಹ ಕಲ್ಯಾಣ ವೆಂಕಟೇಶ್ವರನನ್ನೇ ಶರಣು ಹೊಂದೋಣ. ಶರಣು ಹೊಂದಿ ಅವನಲ್ಲಿಯೇ ಪ್ರಾರ್ಥನೆಯನ್ನು ಸಲ್ಲಿಸೋಣ. ನಮ್ಮೆಲ್ಲರ ಅಭೀಷ್ಟಗಳನ್ನು ಪೂರ್ಣ ಮಾಡತಕ್ಕಂಥವನು ಆ ಸ್ವಾಮಿ ಕಲ್ಯಾಣ ವೆಂಕಟೇಶ್ವರ. ನಮಸ್ತೆ ಕಲ್ಪವೃಕ್ಷಾಯ ಚಿಂತಿತಾರ್ಥಪ್ರದಾಯಿನೇ ವಿಶ್ವಂಭರಾಯ ದೇವಾಯ ನಮಸ್ತೆ ವಿಶ್ವಮೂರ್ತಯೇ ಯಸ್ಮಾತ್ ತ್ವಮೇವ ವಿಶ್ವಾತ್ಮ ಬ್ರಹ್ಮ ಸ್ಥಾಣುರ್ದಿವಾಕರಃ ಮೂರ್ತ ಪರಂ ಬೀಜಮತಃ ಪಾಹಿ ಸನಾತನಃ ಎಂಬುದಾಗಿ ಆ ವಿಶಿಷ್ಟವಾದಂತಹ ಕಲ್ಪವೃಕ್ಷವನ್ನು ಕೂಡ ಪ್ರಾರ್ಥಿಸುವಂತಹ ಸಂದರ್ಭ ಇದು ನಮ್ಮೆಲ್ಲರಿಗೆ ಬಂದೊದಗಿದೆ. ಸಂತಾನಾದ್ಯೈರುಪೇತಃ ಸನ್ ಪಾಹಿ ಸಂಸಾರ ಸಾಗರಾತ್ ಎಂಬುದಾಗಿ ಈ ಸಂಸಾರ ಸಾಗರದಿಂದ ನಮ್ಮನ್ನು ರಕ್ಷಣೆ ಮಾಡುವ ಭಾರ ನಿನ್ನದು ಎಂಬುದಾಗಿ ಕಲ್ಪವೃಕ್ಷವನ್ನು ನಾವು ಪ್ರಾರ್ಥಿಸೋಣ. ಗಜರಾಜರು ಸ್ವಾಮಿಯ ಸೇವೆಯಲ್ಲಿ ನಿರತರಾದಂಥವರಾಗಿದ್ದಾರೆ. ಸಂತಾನಾದಿ ವೃಕ್ಷಗಳಿಂದ ಕೂಡಿರತಕ್ಕಂತಹದ್ದು ಈ ಕಲ್ಪವೃಕ್ಷ. ಆ ಕಲ್ಪವೃಕ್ಷವನ್ನು ಸಿದ್ಧಪಡಿಸಿ ಆ ಕಲ್ಪವೃಕ್ಷದಲ್ಲಿ ವಿಧ ವಿಧವಾದಂತಹ ಪಕ್ಷಿಗಳನ್ನು, ಅನೇಕ ವಿಧವಾದಂತಹ ವಸ್ತ್ರಗಳನ್ನು, ಫಲಗಳನ್ನು ಇರಿಸಬೇಕು ಎಂಬುದಾಗಿ ಹೇಳ್ತಾರೆ. ಅಂತಹ ಲೋಕದಲ್ಲಿ ಎಲ್ಲವೂ ಕೂಡ ಕಾಣಸಿಗದೇ ಇರತಕ್ಕಂತಹ ವಿಲಕ್ಷಣವಾಗಿರ್ತಕ್ಕಂತಹ ವೃಕ್ಷ ಈ ಕಲ್ಪವೃಕ್ಷ. ಅಂತಹ ಆ ಕಲ್ಪವೃಕ್ಷದ ಮಧ್ಯದಲ್ಲಿ ಕಲ್ಪವೃಕ್ಷಕ್ಕೆ ಅಂತಹ ಸಾಮರ್ಥ್ಯವನ್ನು ನೀಡಿದಂತಹ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ತನ್ನ ಮಡದಿಯರೊಡಗೂಡಿಕೊಂಡು ವಿರಾಜಿಸುತ್ತಾ ಭಕ್ತ ಕೋಟಿಯನ್ನು ಅನುಗ್ರಹಿಸುತ್ತಾ ಭಕ್ತರಿಂದ ವೈಭವ ಪೂಜೆಯನ್ನು ಪಡೆದುಕೊಳ್ತಾ ಇರುವಂತಹ ದೃಶ್ಯ ನಾವೆಲ್ಲರೂ ಕೂಡ ನೋಡುತ್ತಿದ್ದೇವೆ. ಆ ಭಗವಂತನೇ ಕಲ್ಪವೃಕ್ಷ ಅನ್ನುವ ಅರ್ಥವನ್ನು ಕೂಡ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ಯಾಕಂದರೆ ಭಗವಂತನೇ ಆ ಕಲ್ಪವೃಕ್ಷದ ರೂಪದಲ್ಲಿ ಇರತಕ್ಕಂಥವನಾಗಿದ್ದಾನೆ. ಈಗ ಅಂತೂ ಶ್ರೀ ಮಹಾಲಕ್ಷ್ಮಿ ಆ ರೂಪವನ್ನು ಪಡೆದಿದ್ದಾಳೆ ಅನ್ನಬಹುದು. ಶ್ರೀ ಮಹಾಲಕ್ಷ್ಮಿ ಭಗವಂತನನ್ನು ಸೇವಿಸಲಿಕ್ಕೆ ಒಂದಲ್ಲ ಎರಡಲ್ಲ ಅನೇಕ ರೂಪಗಳನ್ನು, ಅನಂತ ರೂಪಗಳನ್ನು ಪಡೆದುಕೊಂಡಿರುತ್ತಾಳೆ. ಕಾಣ್ತಾ ಇರತಕ್ಕಂತಹ ಆ ನವಿಲಿನ ಗರಿಯಾಗಿರಬಹುದು, ಕೋಲಾಟಕ್ಕೆ ಉಪಯೋಗಿಸ್ತಾ ಇರತಕ್ಕಂತಹ ಆ ಕೋಲುಗಳಾಗಬಹುದು, ತಲೆ ಮೇಲೆ ಇರಿಸಿಕೊಂಡು ತಿರುಗುತ್ತಾ ಇರತಕ್ಕಂತಹ ಗಿರಿಗಿಟ್ಟಲೆ ಆಗಿರಬಹುದು. ಹೀಗೆ ನಾವು ಯಾವ ಸಾಧನವನ್ನು ನೋಡಿದರೂ ಕೂಡ ಅದು ಆ ಲಕ್ಷ್ಮಿಯ ಸ್ವರೂಪವೇ. ಈಗ ವಾಹನವನ್ನು ನೋಡಿದರೆ ಆ ವಾಹನವು ಕೂಡ ಆ ಲಕ್ಷ್ಮಿಯೇ ಆ ವಾಹನ ರೂಪವನ್ನು ಪಡೆದಿದ್ದಾಳೆ. ಅಲ್ಲಿ ಹಿಡಿದಿರತಕ್ಕಂತಹ ಛತ್ರವೂ ಕೂಡ ಆ ತಾಯಿಯೇ. ದಾಸವರೇಣ್ಯರು ಈ ವಿಷಯವನ್ನು ವರ್ಣಿಸುತ್ತಾರೆ. ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿದ್ದು ಚಿತ್ತಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತಿಹಳು ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ ಎಂಬುದಾಗಿ. ಅಂತಹ ಆ ತಾಯಿಯನ್ನು ಕೂಡ ಸ್ಮರಿಸುವಂತಹ ಸೌಭಾಗ್ಯವನ್ನು ಸ್ವಾಮಿ ನಮಗೆ ಈ ಸಂದರ್ಭದಲ್ಲಿ ನೀಡಿರುವಂತಹದ್ದು. ವಿಶ್ವಂಭರನಾಗಿದ್ದಾನೆ. ಕಲ್ಪವೃಕ್ಷದ ಚಿಂತನೆಯನ್ನು ಮಾಡಬೇಕಂತೆ ಈ ರೀತಿಯಾಗಿ. ಅದು ಸಾಕ್ಷಾತ್ ಭಗವಂತನೇ ಅಂತ. ವಿಶ್ವಮೂರ್ತಿ ಆ ಕಲ್ಪವೃಕ್ಷ. ಯಸ್ಮಾತ್ ತ್ವಮೇವ ವಿಶ್ವಾತ್ಮ ಬ್ರಹ್ಮ ಸ್ಥಾಣುರ್ದಿವಾಕರಃ
ಅವನೇ ಬ್ರಹ್ಮ ವಿಷ್ಣು ಮಹೇಶ್ವರ ಎಂಬುದಾಗಿ ಸಕಲ ವಿಧವಾದಂತಹ ವಿಚಾರವನ್ನು ನಾವು ಇಲ್ಲಿ ಚಿಂತನೆಯನ್ನು ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ಇಂತಹ ವಿಶಿಷ್ಟವಾದ ಕಲ್ಪವೃಕ್ಷದ ದಾನ ಅನ್ನುವಂತಹದ್ದು ಮಹಾದಾನಗಳಲ್ಲಿ ಒಂದಾದಂತಹದ್ದಾಗಿದೆ. ಆ ಕಲ್ಪವೃಕ್ಷದ ದಾನವನ್ನು ಮಾಡುವುದರ ಮುಖಾಂತರ, ಸುವರ್ಣದಿಂದ ರಚಿತವಾದಂತಹ ಕಲ್ಪವೃಕ್ಷದ ದಾನವನ್ನು ಮಾಡುವುದರ ಮುಖಾಂತರ ಸಾಧಕ ಇಹಲೋಕದಲ್ಲಿ ಏನೇನು ಪಡೆಯಬಹುದು ಅದೆಲ್ಲವನ್ನು ಕೂಡ ಪಡೆದು ಪರಲೋಕಕ್ಕೆ ಬೇಕಾದಂತಹ ಸಾಧನೆಯನ್ನು ಬುತ್ತಿಗಟ್ಟಿಕೊಳ್ಳತಕ್ಕಂತಹದ್ದರಲ್ಲಿ ಮತ್ತೊಂದು ಮಾತಿಲ್ಲ. ಅಂತಹ ಸರ್ವಶ್ರೇಷ್ಠವಾಗಿರತಕ್ಕಂತಹ ಮಹಾದಾನಗಳಲ್ಲೊಂದಾದಂತಹದ್ದು ಕಲ್ಪವೃಕ್ಷ ದಾನ. ಅಂತಹ ಆ ಕಲ್ಪವೃಕ್ಷ ದಾನದಲ್ಲಿಯೂ ಕೂಡ ಆ ಕಲ್ಪವೃಕ್ಷಕ್ಕೆ ಅಂತಹ ಸಾಮರ್ಥ್ಯ, ಅಂತಹ ವೈಶಿಷ್ಟ್ಯ ಕೇವಲ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಪರಮಾನುಗ್ರಹದಿಂದ ಎಂಬುದಾಗಿ ತಿಳಿದುಕೊಳ್ಳುತ್ತಾ ಕೃತಕೃತ್ಯರಾಗೋಣ. ಹರೇ ಶ್ರೀ ಹರಿರಸಮವಿಹಾರಿ ಹರಿರಸಮವಿಹಾರಿ ಸತು ಸರಸೋಯಂ ಮಮ ಶ್ರಮ ಸಂಹಾರಿ ಸರಸೋಯಂ ಮಮ ಶ್ರಮ ಸಂಹಾರಿ ಹರಿರಸಮವಿಹಾರಿ ಸತು ಸರಸೋಯಂ ಮಮ ಶ್ರಮ ಸಂಹಾರಿ ಹರಿರಸಮವಿಹಾರಿ. संशयातिशय संचारी दयानिभृत तनुधारी संशयातिशय संचारी कयात्यजित विकारी कयात्यजित विकारी क्रिया विमुख कृपाणधारी हरिरसमविहारी सरसोयं मम श्रम संहारी हरिरसमविहारी. सदा मिथ्या ज्ञानी सतुमदाली मताभिमानी सदा मिथ्या ज्ञानी सतुमदाली मताभिमानी तदाश्रित संधानी तदाश्रित संधानी सतु तदा तदा चिन्ताशयनी हरिरसमविहारी सतु सरसोयं मम श्रम संहारी हरिरसमविहारी. परामृत संपादी स्थिरानंद स्वेदी परामृत संपादी स्थिरानंद स्वेदी वरालाप विवादी वरालाप विवादी श्री तिरुवेंकटगिरी दिव्य विनोदी हरिरसमविहारी सतु सरसोयं मम श्रम संहारी हरिरसमविहारी सतु सरसोयं मम श्रम संहारी हरिरसमविहारी. जय गोविंद शरणं गोपाल शरणं
ಗೋವಿಂದ ಶರಣಂ ಗೋಪಾಲ ಶರಣಂ 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 ಗೋಪಾಲ ಶರಣಂ. ಹರಿರ ಸಮ ವಿಹಾರಿ ಎಂಬುದಾಗಿ ಆ ಹರಿಯನ್ನು ಸ್ತುತಿಸುತ್ತಾ ವಿಶೇಷವಾದ ರೀತಿಯಲ್ಲಿ ಆ ಭಗವಂತನಲ್ಲಿ ಭಕ್ತಿಯನ್ನು ಮಾಡ್ತಾ ಇರತಕ್ಕಂತಹದ್ದು. ಇಂತಹ ಸಂದರ್ಭದಲ್ಲಿ ಆ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಕಲ್ಪವೃಕ್ಷ ವಾಹನ ವೈಭವವನ್ನು ನೋಡುವ ಭಾಗ್ಯವನ್ನು ನಾವೆಲ್ಲರೂ ಪಡೆದುಕೊಂಡಿದ್ದೇವೆ. ಶ್ರೀಧರಾಧಿನಾಯಕಂ ಶ್ರೀತಾಪವರ್ಗದಾಯಕಂ ಶ್ರೀಗಿರೀಶಮಿತ್ರಮಂಬುಜೇಕ್ಷಣಂ ವಿಚಕ್ಷಣಂ ಶ್ರೀನಿವಾಸಮಾದಿದೇವಮಕ್ಷರಂ ಪರಾತ್ಪರಂ ನಾಗರಾಂಗಿರೀಶ್ವರಂ ನಮಾಮಿ ವೆಂಕಟೇಶ್ವರಂ ಎಂಬುದಾಗಿ ಆ ವೆಂಕಟೇಶ್ವರನನ್ನು ನಾವೆಲ್ಲರೂ ಕೂಡ ನಮಿಸುತ್ತಾ, ಶ್ರೀಗೆ ಅಧಿನಾಯಕನಾಗಿದ್ದಾನೆ, ಧರಾದೇವಿಗೆ ಅಧಿನಾಯಕನಾಗಿದ್ದಾನೆ ಶ್ರೀರಮಣ ಭೂರಮಣ. ಯಾರ್ಯಾರು ಅವನನ್ನು ಆಶ್ರಯಿಸಿದ್ದಾರೆ ಭಕ್ತರು ಅವರೆಲ್ಲರಿಗೂ ಕೂಡ ಅಪವರ್ಗವನ್ನು ಕೊಡತಕ್ಕಂಥವನು, ಮೋಕ್ಷವನ್ನು ನೀಡುವಂತಹ ಕರುಣಾಮಯ ಅಂತಹ ಶ್ರೀನಿವಾಸನನ್ನು, ಆದಿದೇವನನ್ನು, ನಾಶರಹಿತನಾದ ಸರ್ವಶ್ರೇಷ್ಠನಾದಂತಹ ಪರಾತ್ಪರನಾಗಿರ್ತಕ್ಕಂಥವನು, ಅಂಥವನನ್ನು ನಾವೆಲ್ಲರೂ ಕೂಡ ಆಶ್ರಯಿಸಿ ಕೃತಕೃತ್ಯರಾಗೋಣ. ಉಪೇಂದ್ರಮಿಂದುಶೇಖರಾರವಿಂದ ಜಾಮರೇಂದ್ರ ವೃಂದಾರಕಾದಿ ಸೇವ್ಯಮಾನ ಪಾದಪಂಕಜದ್ವಯಂ ಚಂದ್ರಸೂರ್ಯಲೋಚನಂ ಮಹೇಂದ್ರನೀಲಸನ್ನಿಭಂ ನಾಗರಾಂಗಿರೀಶ್ವರಂ ನಮಾಮಿ ವೆಂಕಟೇಶ್ವರಂ. ಸೂರ್ಯಚಂದ್ರರೇ ಆ ಭಗವಂತನ ಕಣ್ಗಳಂತೆ. ಹೀಗೆ ಲೋಕವನ್ನೆಲ್ಲವನ್ನು ಕೂಡ ಸೂರ್ಯನ ಮುಖಾಂತರ ಚಂದ್ರನ ಮುಖಾಂತರ ವೀಕ್ಷಿಸುತ್ತಾ ಎಲ್ಲರಲ್ಲಿಯೂ ಕೂಡ ವಿಶೇಷವಾದಂತಹ ಉತ್ಸಾಹವನ್ನು ಆ ಸ್ವಾಮಿ ತನ್ನ ಕಿರಣಗಳಿಂದ, ಶೀತ ಕಿರಣಗಳು ಚಂದ್ರನಿಂದ ಬಂದರೆ ತೀಕ್ಷ್ಣ ಕಿರಣಗಳು ಸೂರ್ಯನಿಂದ, ಹೀಗೆ ಯಾವ ಯಾವ ಜೀವಿಗೆ ಎಷ್ಟೆಷ್ಟು ಕಿರಣಗಳ ಸ್ಪರ್ಶ ಬೇಕೋ ಅಷ್ಟನ್ನೇ ನೀಡುತ್ತಾ ಅವರೆಲ್ಲರನ್ನು ಕೂಡ ಪೋಷಿಸುತ್ತಾ ಎಲ್ಲರನ್ನ ರಕ್ಷಣೆ ಮಾಡುತ್ತಾ ಲೋಕದಲ್ಲಿ ಎಲ್ಲರಿಗೂ ಕೂಡ ಆಶ್ರಯ ಕೇವಲ ಆ ಭಗವಂತನೇ ಅನ್ನುವಂತಹ ತತ್ವವನ್ನು ಸಾರಿ ಹೇಳುತ್ತಾ ವಿರಾಜಿಸುತ್ತಿದ್ದಾನೆ ಈ ಕಲ್ಪವೃಕ್ಷ ವಾಹನದಲ್ಲಿ. ಅಂತಹ ಆ ಸ್ವಾಮಿಯ ವೈಭವೋಪೇತವಾಗಿರತಕ್ಕಂತಹ ಉತ್ಸವವನ್ನು ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯವರು ನಮ್ಮೆಲ್ಲರೊಂದಿಗೆ ಹಂಚಿಕೊಂಡು ನಾವೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ನಮಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸ್ವಾಮಿಯ ನಾಮಸ್ಮರಣೆಯನ್ನು, ಅವನ ಸ್ತೋತ್ರವನ್ನು ಮಾಡುತ್ತಾ ಕೃತಕೃತ್ಯರಾಗೋಣ. ಗೋವಿಂದ ಅನ್ನತಕ್ಕಂತಹದ್ದು ಭಗವಂತನ ನಾಮಗಳಲ್ಲಿ ಸರ್ವಶ್ರೇಷ್ಠವಾದಂತಹದ್ದಾಗಿದೆ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ನಾಮತ್ರಯ ಜಪ ಅಂತ ಹೇಳ್ತಾರೆ. ವೇದ ಪಂಡಿತರು ವೇದ ಮಂತ್ರಗಳ ಪಾರಾಯಣವನ್ನು ಮಾಡುತ್ತಾ ವೇದಾಂತ ವೇದ್ಯನಾದಂತಹ ಸ್ವಾಮಿಯನ್ನು ಸಂತೋಷಗೊಳಿಸ್ತಾ ಇದ್ದಾರೆ. ಅರ್ಚಕ ವರೇಣ್ಯರು ಕರ್ಪೂರ ನೀರಾಜನವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಭಕ್ತರು ನೀಡತಕ್ಕಂತಹ ಫಲ ನೀರಾಜನವನ್ನು ಸಮರ್ಪಣೆ ಮಾಡ್ತಾ ಇರುವಂತಹದ್ದು ಎಲ್ಲವೂ ಕೂಡ ಆ ಭಗವಂತನ ಅಪಾರವಾಗಿರ್ತಕ್ಕಂತಹ ಕೃಪೆಗೆ ನಿದರ್ಶನವಾದಂತಹದ್ದಾಗಿದೆ. ಶ್ರೀಶೇಷಶೈಲ ಸುನಿಕೇತನ ದಿವ್ಯಮೂರ್ತೆ ನಾರಾಯಣಾಚ್ಯುತ ಹರೇ ನಲಿನಾಯತಾಕ್ಷ ಲೀಲಾಕಟಾಕ್ಷ ಪರಿರಕ್ಷಿತ ಸರ್ವಲೋಕ ಶ್ರೀ ವೆಂಕಟೇಶ
ಮಮ ದೇಹಿ ಕರಾವಲಂಬಂ. ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಸಲ್ಲಿಸೋಣ. ನಮ್ಮನ್ನು ಕೈ ಹಿಡಿದು ಮೇಲೆತ್ತಿ ನಮ್ಮನ್ನು ಉದ್ಧರಿಸು ಈ ಸಂಸಾರ ಸಾಗರದಿಂದ ಎಂಬುದಾಗಿ ಆ ಸ್ವಾಮಿಯನ್ನೇ ನಾವು ಶರಣು ಹೊಂದಬೇಕು. ನಾರಾಯಣ ಅಚ್ಯುತ ಹರೇ ನಲಿನಾಯತಾಕ್ಷ ಎಂಬುದಾಗಿ ಅವನನ್ನು ಸಂಬೋಧಿಸುತ್ತಾ ನಿನ್ನ ಸಾಮಾನ್ಯವಾದಂತಹ ಕಷ್ಟಪಡದಲ್ಲೇ ಅನಾಯಾಸವಾಗಿ ಸಹಜವಾಗಿ ನಿನ್ನ ಈ ಕಟಾಕ್ಷ ವೀಕ್ಷಣೆಯ ಮುಖಾಂತರ ಸಮಸ್ತ ಲೋಕವನ್ನು ಪರಿರಕ್ಷಣೆ ಮಾಡ್ತಾ ಇದ್ದೀಯ. ಅಂತಹ ಮಹಿಮೆ ಉಳ್ಳಂಥವನು ನೀನಾಗಿದ್ದೀಯ ಸ್ವಾಮಿ. ನಿನ್ನ ಪಾದಪದ್ಮಗಳನ್ನು ಆಶ್ರಯಿಸಿದ್ದೇನೆ. ನಿನ್ನ ಕೈಯ ಅವಲಂಬನೆಯನ್ನು ಕೊಟ್ಟು ನನ್ನನ್ನು ಉದ್ಧರಿಸು. ಬ್ರಹ್ಮಾದಿವಂದಿತ ಪದಾಂಬುಜ ಶಂಖಪಾಣೆ ಶ್ರೀಮತ್ಸುದರ್ಶನ ಸುಶೋಭಿತ ದಿವ್ಯಹಸ್ತ ಕಾರುಣ್ಯಸಾಗರ ಶರಣ್ಯ ಸುಪುಣ್ಯಮೂರ್ತೆ ಶ್ರೀ ವೆಂಕಟೇಶ ಮಮ ದೇಹಿ ಕರಾವಲಂಬಂ. ಸ್ವಾಮಿಯೋ ಕರುಣಾಸಾಗರನಾಗಿದ್ದಾನೆ. ಕಾರುಣ್ಯ ಸಾಗರ ಅಂತ ಕರೀತಾರೆ, ಅವನನ್ನು ಶರಣ್ಯ ಅಂತ ಕರೀತಾರೆ. ಯಾರ್ಯಾರು ಶರಣ ಹೊಂದುತ್ತಾರೋ ಅವರೆಲ್ಲರ ರಕ್ಷಣೆ ಮಾಡುವಂತಹ ಭಾರ ತನ್ನದಾಗಿಸಿಕೊಳ್ತಾನಂತೆ ಆ ಸ್ವಾಮಿ. ಕೈಯಲ್ಲಿ ಶಂಖವನ್ನು ಚಕ್ರವನ್ನು ಧರಿಸಿದ್ದಾನೆ. ಭಕ್ತ ಕೋಟಿಯನ್ನು ಅನುಗ್ರಹಿಸುತ್ತಿದ್ದಾನೆ. ಭಕ್ತರೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ಕೋಲಾಟವನ್ನು ಆಡ್ತಾ ಇದ್ದಾರೆ. ಮತ್ತೆ ಹಲವರು ವಿಶೇಷವಾದ ರೀತಿಯಲ್ಲಿ ತಮ್ಮ ತಮ್ಮ ಕಲೆಗಳನ್ನು ಆ ಸ್ವಾಮಿಗೆ ಪ್ರದರ್ಶಿಸುತ್ತಾ ಕೃತಕೃತ್ಯರಾಗ್ತಾ ಇದ್ದಾರೆ. ವಾದ್ಯಕಾರರು ವಾದನವನ್ನು ಮಾಡ್ತಾ ಇದ್ದಾರೆ. ವಾದ್ಯಘೋಷಗಳಿಂದ ಆ ಸ್ವಾಮಿಯ ಸರ್ವೋತ್ತಮತ್ವವನ್ನು ವಿಶೇಷವಾಗಿ ಲೋಕದೆಲ್ಲೆಡೆಯಲ್ಲಿಯೂ ಕೂಡ ಪ್ರಸಾರ ಮಾಡ್ತಾ ಇರುವಂತಹದ್ದು. ವೇದ ಪಂಡಿತರು ವೇದ ಮಂತ್ರಗಳ ಪಾರಾಯಣ ಮಾಡುವುದರ ಮುಖಾಂತರ ಸ್ವಾಮಿಯ ಸರ್ವೋತ್ತಮತ್ವವನ್ನು, ಇನ್ನು ಕೋಲಾಟವನ್ನು ಆಡುತ್ತಾ ಅದರಿಂದ ಬರುವಂತಹ ಧ್ವನಿಯಿಂದ ಸ್ವಾಮಿಯ ಸರ್ವೋತ್ತಮತ್ವವನ್ನು ಎಲ್ಲ ಕಡೆಯಲ್ಲೂ ಕೂಡ ಸಾರಿ ಹೇಳುವಂತಹದ್ದು. ಹೀಗೆ ಪ್ರತಿಯೊಬ್ಬರೂ ಕೂಡ ಆ ಭಗವಂತನ ಗುಣಗಾನವನ್ನು ಮಾಡ್ತಾ, ಗುಣಚಿಂತನೆಯನ್ನು ಮಾಡ್ತಾ, ಗುಣ ಪ್ರಚಾರವನ್ನು ಮಾಡ್ತಾ ಕೃತಕೃತ್ಯರಾಗ್ತಾ ಇದ್ದಾರೆ. ಎಲ್ಲರಿಂದಲೂ ಕೂಡ ಸೇವ್ಯನಾದಂತಹ ಸ್ವಾಮಿ, ನಮ್ಮೆಲ್ಲರ ರಕ್ಷಕನಾದಂತಹವನು, ನಮ್ಮ ಕಷ್ಟ ಬಂದಾಗ ನಮ್ಮ ಕಷ್ಟಗಳನ್ನು ದೂರ ಮಾಡುವ, ಇಷ್ಟಾರ್ಥಗಳನ್ನು ಪೂರೈಸುವಂತಹ ಅಭೀಷ್ಟದಾಯಿಯಾಗಿರ್ತಕ್ಕಂತಹ ಶ್ರೀ ಶ್ರೀನಿವಾಸ ನಮ್ಮೆಲ್ಲರ ಆದಿದೇವ ಆಗಿದ್ದಾನೆ. ನಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿ ಶರಣು ಹೊಂದಲಿಕ್ಕೆ ಯೋಗ್ಯನಾದಂಥವನಾಗಿದ್ದಾನೆ. ಅದಕ್ಕಾಗಿ ವಿನಾ ವೆಂಕಟೇಶಂ ನನಾಥೋ ನನಾಥಃ ಸದಾ ವೆಂಕಟೇಶಂ ಸ್ಮರಾಮಿ ಹರೇ ವೆಂಕಟೇಶ ಪ್ರಸೀದ ಪ್ರಸೀದ ಪ್ರಿಯಂ ವೆಂಕಟೇಶ ಪ್ರಯಚ್ಛ ಎಂಬುದಾಗಿ ಅವನಲ್ಲಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸುವಂತಹದ್ದು. ಅಂತಹ ಆ ಪ್ರಾರ್ಥನೆಯನ್ನು ಕೇಳಿದಂತಹ ಆ ಸ್ವಾಮಿ ಅದಕ್ಕೆ ಓಗೊಟ್ಟು ನಮ್ಮೆಲ್ಲರಿಂದಲೂ ಕೂಡ ಈ ರೀತಿಯಾದಂತಹ ಸಾಧನೆಯನ್ನು ಸರ್ವದಾ ಮಾಡಿಸುತ್ತಿರಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ವೇದಾಂತ ವೇದ್ಯ ಭವಸಾಗರ ಕರ್ಣಧಾರ ಶ್ರೀ ಪದ್ಮನಾಭ ಕಮಲಾರ್ಚಿತ ಪಾದ ಪದ್ಮ ಲೋಕೈಕ ಪಾವನ ಪರಾತ್ಪರ ಪಾಪಹಾರಿನ್ ಶ್ರೀ ವೆಂಕಟೇಶ ಮಮ ದೇಹಿ ಕರಾವಲಂಬಂ. ಶ್ರೀ ವೆಂಕಟೇಶ ಮಮ ದೇಹಿ ಕರಾವಲಂಬಂ. ಅಂತಹ ಆ ವೆಂಕಟೇಶ್ವರನಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಅವನ ಕರಾವಲಂಬನೆಯನ್ನು ನಾವೆಲ್ಲರೂ ಕೂಡ ಕೇಳೋಣ. ಆ ವೆಂಕಟೇಶ್ವರನನ್ನು ಭಜಿಸುವಂತಹ ಭಾಗ್ಯ ಇದು ನಮ್ಮೆಲ್ಲರಿಗೆ ಬಂದೊದಗಿರುವಂತಹದ್ದಾಗಿದೆ. ವೆಂಕಟೇಶ್ವರನನ್ನು ವಿಶೇಷವಾಗಿ ನಾವು ಜ್ಞಾನಭಕ್ತಿ ವೈರಾಗ್ಯವನ್ನು ಕೇಳಿ ಕೃತಕೃತ್ಯರಾಗಬೇಕು. ದೈವತ ಮಂಗಲ ಪಾವನ ಕಾರಣ ವೆಂಕಟ ಭೂಧರ ಮೌಲಿ ವಿಭೂಷಣ ಮಾಧವ ಭೂಧವ ದೇವ ಜಯೀಭವ ಎಂಬುದಾಗಿ ಅವನಿಗೆ ಜಯ ಜಯಕಾರವನ್ನು ಹಾಕುವಂತಹ ಸಂದರ್ಭ ಬಂದಿದೆ. ವಾದಿದ ಸಂನಿಭ ದೇಹದ ಯಾಕರ ಶಾರದ ನೀರಜ ಚಾರು ವಿಲೋಚನ ದೇವ ಶಿರೋಮಣಿ ಪಾದ ಸರೋರುಹ ವೆಂಕಟಶೈಲಪತೆ ವಿಜಯೀಭವ ವೆಂಕಟಶೈಲಪತೆ ವಿಜಯೀಭವ. ಅಂಜನ ಶೈಲ ನಿವಾಸ ನಿರಂಜನ
ರಂಜಿತ ಸರ್ವಜನಾಂಜನ ಮೇಚಕ ಮಾಮಭಿಷಿಂಚ ಕೃಪಾಮೃತ ಶೀತಲ ಶೀಕರ ವರ್ಷಿದೃಶಾ ಜಗದೀಶ್ವರ. ನಿನ್ನ ಕೃಪಾಪೂರ್ಣವಾದ ಅಮೃತಮಯವಾದಂತಹ ತಂಪಾದಂತಹ ಶೀಕರವಾದಂತಹ ವೃಷ್ಟಿಯಿಂದ ಕೂಡಿರತಕ್ಕಂತಹ ಕೃಪಾಪೂರ್ಣವಾದಂತಹ ದೃಷ್ಟಿಯಿಂದ ನನ್ನನ್ನು ಅಭಿಷಿಂಚನ ಮಾಡು, ಸಿಂಪಡಿಸು, ನನ್ನನ್ನು ಒದ್ದೆ ಮಾಡು ಎಂಬುದಾಗಿ ಪ್ರಾರ್ಥಿಸುತ್ತಾ ಆ ಜಗದೀಶ್ವರನಲ್ಲಿ ಭಕ್ತಿಯಿಂದ ನಾವು ಜ್ಞಾನ ಭಕ್ತಿ ವೈರಾಗ್ಯಾದಿಗಳನ್ನು ಪ್ರಾರ್ಥಿಸೋಣ. ವೀತ ಸಮಾಧಿಕ ಸಾರ ಗುಣಾಕರ ಕೇವಲ ಸತ್ವತನೋ ಪುರುಷೋತ್ತಮ ಭೀಮ ಭವಾರ್ಣವತಾರಣ ಕೋವಿದ ವೆಂಕಟ ಶೈಲಪತಿ ವಿಜಯೀ ಭವ. चिरकीर्ति जाला श्रीराज गोपाल चिरकीर्ति जाला कारुण्य गुणशील कल्याण लोला कारुण्य गुणशील कल्याण लोला श्रीराज गोपाल चिरकीर्ति जाला. समरूप बहुल प्रताप भावज समरूप बहुल प्रताप नंद गोप कुमारा नवनीत चोरा नंद गोप कुमारा नवनीत चोरा चंदन मंदार समकीर्तिहारा श्रीराज गोपाल चिरकीर्ति जाला कारुण्य गुणशील कल्याण लोला. करुणारसापांग गरुड तुरंग करुणारसापांग गरुड तुरंग परम वचो वेद्य भवरोग वैद्य परम वचो वेद्य भवरोग वैद्य दक्षिण द्वारका स्थल कृत लीला दक्षिण द्वारका स्थल कृत लीला रक्षिंपगदवय्य राधिका लोला श्रीराज गोपाल चिरकीर्ति जाला कारुण्य गुणशील कल्याण लोला. విజయంబు పాలించు విజయ సహాయ విజయంబు పాలించు విజయ సహాయ విజయ రాఘవు నేలు వేల్పులరాయ విజయ రాఘవు నేలు వేల్పులరాయ నీ పాద పద్మములు నెరనమ్మినాడా నీ పాద పద్మములు
పట్టి నన్ను కటాక్షించి రక్షించు శ్రీరాజగోపాల చిరకీర్తి జాల శ్రీరాజగోపాల చిరకీర్తి జాల కారుణ్య గుణశీల కళ్యాణలోల కారుణ్య గుణశీల కళ్యాణలోల శ్రీరాజగోపాల చిరకీర్తి జాల ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀವೆಂಕಟೇಶ ಗೋವಿಂದ ಗೋವಿಂದ. ವೆಂಕಟೇಶ್ವರನ ದಿವ್ಯವಾಗಿರತಕ್ಕಂತಹ ಪಾದಪದ್ಮಗಳನ್ನು ಆಶ್ರಯಿಸುತ್ತಾ ನಾವೆಲ್ಲರೂ ಕೂಡ ಆ ಭಗವಂತನಲ್ಲಿ ಶರಣು ಹೊಂದುತ್ತಾ ಇದ್ದೇವೆ. ಆ ಭಗವಂತನಲ್ಲಿಯೇ ವಿಶೇಷವಾಗಿರತಕ್ಕಂತಹ ಭಕ್ತಿಯನ್ನು ಮಾಡ್ತಾ ಇದ್ದೇವೆ. ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಆ ದಿವ್ಯವಾಗಿರ್ತಕ್ಕಂತಹ ಒಂದು ಪಾದಕ್ಕೆ ಮತ್ತೊಂದು ಪಾದವೇ ಅಲ್ಲಿ ಉಪಮೆ, ಬೇರೆ ಪಾದಗಳು ಉಪಮೆ ಇಲ್ಲದೇ ಇಲ್ಲ. ಅಂತಹ ಉಪಮೆ ರಹಿತವಾಗಿರ್ತಕ್ಕಂತಹ ಸ್ವಾಮಿಯ ಪಾದಪದ್ಮಗಳನ್ನು ಆಶ್ರಯಿಸುತ್ತಾ ನಾವೆಲ್ಲರೂ ಕೂಡ ಧನ್ಯರಾಗ್ತಾ ಇದ್ದೇವೆ. ಸ್ವಾಮಿಯಲ್ಲಿ ಅಪಾರವಾದಂತಹ ಭಕ್ತಿಯನ್ನು ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯವರು ನಮ್ಮಲ್ಲಿ ಉಂಟು ಮಾಡ್ತಾ ಇದ್ದಾರೆ. ಅನೇಕ ಉತ್ಸವಗಳ ಪ್ರತ್ಯಕ್ಷ ಪ್ರಸಾರವನ್ನು ನಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳುತ್ತಾ ನಮ್ಮಿಂದ ಸಾಧನೆಯನ್ನು ಮಾಡಿಸ್ತಾ ಇದ್ದಾರೆ. ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ ಉತ್ಸವ ಬ್ರಹ್ಮೋತ್ಸವ ಶ್ರೀನಿವಾಸ ಮಂಗಾಪುರ ಕ್ಷೇತ್ರವನ್ನು ನಾವು ನೋಡ್ತಾ ಇದ್ದೇವೆ. ಸುತ್ತಮುತ್ತಲೂ ಹಚ್ಚ ಹಸಿರಿನ ತೋರಣದಿಂದ ಕೂಡಿರ್ತಕ್ಕಂತಹದ್ದಾಗಿದೆ. ಪ್ರಕೃತಿಯ ಸೌಂದರ್ಯ ಅದ್ಭುತವಾಗಿರುವಂತಹದ್ದು. ಸ್ವಾಮಿ ತನ್ನ ದೇಗುಲ, ಆ ದೇಗುಲದ ಸುತ್ತಮುತ್ತಲಿನ ವಾತಾವರಣ, ರಾಜಗೋಪುರ, ಪ್ರಾಕಾರ ಇವುಗಳೆಲ್ಲವನ್ನು ಕೂಡ ನಾವು ನಮ್ಮ ಮನೆಯಲ್ಲಿ ಕುಳಿತುಕೊಂಡೇ ವೀಕ್ಷಿಸುವಂಥವರಾಗ್ತಾ ಇದ್ದೇವೆ. ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯ ಸೌಹಾರ್ದತೆಯಿಂದ ಭುಜಗತಲ್ಪಗತಂ ಘನಸುಂದರಂ ಗರುಡವಾಹನಮಂಬುಜಲೋಚನಂ ನಲಿನಚಕ್ರ ಗದಾಕರಮವ್ಯಯಂ ಭಜತರೆ ಮನುಜಾಹ ಕಮಲಾಪತಿಂ. ಇದೋ ಕಮಲಾಪತಿಯಾದಂತಹ ಭಗವಂತನನ್ನು, ಶ್ರೀ ಶ್ರೀನಿವಾಸನನ್ನು, ಕಲ್ಪವೃಕ್ಷ ವಾಹನವನ್ನು ಅಧಿಷ್ಠಿಸಿದಂತಹ ಶ್ರೀ ಶ್ರೀನಿವಾಸನನ್ನು, ಭೂರಮಣನನ್ನು ನಾವೆಲ್ಲರೂ ಕೂಡ ಭಜಿಸೋಣ. ಕಮಲಾಪತಿಯನ್ನು ಭಜತರೆ ಮನುಜಾಹ ಕಮಲಾಪತಿಂ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅಲಿಕುಲಾಸಿತ ಕೋಮಲ ಕುಂತಲಂ ವಿಮಲ ಪೀತದುಕೂಲ ಮನೋಹರಂ ಜಲಧಿಜಾಶ್ರಿತ ವಾಮ ಕಲೇವರಂ ಭಜತರೆ ಮನುಜಾಹ ಕಮಲಾಪತಿಂ. ಕಿಮುಜ ಪೈಶ್ಚ ತಪೋಭಿರುತಾಧ್ವರೈಃ ಅಪಿ ಕಿಮುತ್ತಮತೀರ್ಥನಿಷೇವಣೈಃ ಕಿಮುತ ಶಾಸ್ತ್ರಕದಂಬವಿಲೋಕನೈಃ ಭಜತರೆ ಮನುಜಾಹ ಕಮಲಾಪತಿಂ. ಮಹಿಳೆಯರು ನವಿಲಿನ ಗರಿಗಳನ್ನು ಅತ್ಯಂತ ಅದ್ಭುತವಾದ ರೀತಿಯಿಂದ ಧರಿಸಿದಂಥವರಾಗಿ ಕೋಲಾಟವನ್ನಾಡುತ್ತಾ ನವಿಲೇ ನಾಟ್ಯವಾಡ್ತಾ ಇದೆಯೇನೋ ಎಂಬುವಂತೆ ಆ ಭಗವಂತನ ಮುಂಭಾಗದಲ್ಲಿ ನವಿಲಿನ ನಾಟ್ಯದ ಪ್ರದರ್ಶನವನ್ನು ಮಾಡುತ್ತಾ ತಮ್ಮ ಕಲೆಯನ್ನು ಆ ಷೋಡಶ ಕಲಾನಿಧಿಯಾದ ಆ ಭಗವಂತನಿಗೆ ಅರ್ಪಿಸುವುದರ ಮುಖಾಂತರ ಕೃತಕೃತ್ಯರಾಗ್ತಾ ಇದ್ದಾರೆ. ಕಿಮು ಜಪೈಹಿ ತಪೋಭಿರುತಾಧ್ವರೈಹಿ. ಜಪ ಮಾಡಬೇಕಾಗಿಲ್ಲ, ತಪಸ್ಸು ಮಾಡಬೇಕಾಗಿಲ್ಲ, ಅಧ್ವರ ಯಜ್ಞ ಯಾಗಾದಿಗಳನ್ನು ಮಾಡಬೇಕಾಗಿಲ್ಲ, ಉತ್ತಮ ತೀರ್ಥಯಾತ್ರೆಗಳನ್ನು ಮಾಡಿ ಅಲ್ಲಿರುವಂತಹ ತೀರ್ಥಗಳ ಸೇವನೆಯನ್ನು ಮಾಡಬೇಕಾಗಿಲ್ಲ, ಶಾಸ್ತ್ರ ಕದಂಬ ವಿಲೋಕನ ಮಾಡಬೇಕಾಗಿಲ್ಲ. ಯಾವುದು ಮಾಡದಲೇನೆ ನಾವು ಸುಲಭವಾಗಿ ಭಗವಂತನನ್ನು ಸೇರಬಹುದು ಅಂತಂದರೆ ಸುಲಭವಾದಂತಹ ಉಪಾಯ ಅವನ ನಾಮಸ್ಮರಣೆ. ಭಜತರೆ ಮನುಜಾಹ ಕಮಲಾಪತಿಂ. ಅವನನ್ನು ಭಜಿಸಿದರೆ ಸಾಕು, ಅವನ ನಾಮವನ್ನು ಉಚ್ಚರಿಸಿದರೆ ಸಾಕು, ಎಲ್ಲವೂ ಕೂಡ ಸುಲಭ ಸಾಧ್ಯ. ಮನುಜ ದೇಹಮಿಮಂ ಭುವಿ ದುರ್ಲಭಂ ಸಮಧಿಗಮ್ಯ ಸುರೈರಪಿ ವಾಂಛಿತಂ ವಿಷಯಲಂ ಪಟತಾಮಪಹಾಯ ವೈ
ಭಜತರೆ ಮನುಜಾ ಕಮಲಾಪತಿಂ. ಮನುಷ್ಯನ ಈ ದೇಹ ಏನಿದೆ ಬಹಳ ದುರ್ಲಭವಾದಂತಹದ್ದು. 84 ಲಕ್ಷ ಜೀವರಾಶಿಯನ್ನು ದಾಟಿದ ನಂತರ ಬರತಕ್ಕಂತಹದ್ದು. ದೇವಾದಿದೇವತೆಗಳು ಕೂಡ ಈ ಮನುಷ್ಯ ಜನ್ಮವನ್ನು ಪಡೆಯಬೇಕು, ಈ ಮನುಷ್ಯರಾಗಿ ಭೂಲೋಕಕ್ಕೆ ಬಂದು ಸಾಧನೆಯನ್ನು ಮಾಡಬೇಕು ಅಂತ ಯಾವಾಗಲೂ ಕೂಡ ಇಷ್ಟಪಡ್ತಾ ಇರ್ತಾರೆ. ಸುರೈರಪಿ ವಾಂಛಿತಂ ಅಂತ ಹೇಳ್ತಾ ಇದ್ದಾರೆ. ಅಂತಹ ಈ ವಿಶಿಷ್ಟವಾದಂತಹ ಮನುಜ ಜನ್ಮವನ್ನು ಪಡೆದುಕೊಂಡು ವಿಷಯಲಂಪಟನಾಗಿ ವ್ಯರ್ಥವಾಗಿ ಕಾಲವನ್ನು ಕಳೆಯದಲೇ ಆ ಭಗವಂತನನ್ನು ಸ್ಮರಿಸುತ್ತಾ ನಾವು ನಮ್ಮ ಈ ಸಮಯವನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಜ್ಞಾನಿಗಳು. ನ ವನಿತಾ ನ ಸುತೋ ನ ಸಹೋದರೋ ನ ಹಿ ಪಿತಾ ಜನನೀ ನ ಚ ಬಾಂಧವಃ ವ್ರಜತಿ ಸಾಕಮನೇನ ಜನೇನ ವೈ ಭಜತರೆ ಮನುಜಾ ಕಮಲಾಪತಿಂ. ಯಾರೂ ನಮ್ಮೊಟ್ಟಿಗೆ ಬರುವುದಿಲ್ಲ, ಬರತಕ್ಕಂತಹದ್ದು ಭಗವಂತ, ಅವನ ನಾಮ ಮಾತ್ರ. ಯಾರೂ ಬರುವರು ನಿನ್ನ ಹಿಂದೆ ಇತ್ತ ಬಾ ಎಂದು ಯಮಭಟರು ಕರೆದೊಯ್ಯುವಾಗ ಎಂಬುದಾಗಿ ಹೇಳ್ತಾರೆ. ಸತಿಸುತರು ಬರುವರೆ, ನಿನ್ನ ಹಿತವಾದ ಬಂಧು ಮಿತ್ರರು ಬರ್ತಾರೆ, ಯಾರೂ ಬರುವುದಿಲ್ಲ. ಬರುವುದು ಆ ಭಗವಂತನ ನಾಮ, ನೀನು ಮಾಡಿರುವಂತಹ ಧರ್ಮ, ನೀನು ಈ ಉತ್ಸವದಲ್ಲಿ ಪಾಲ್ಗೊಂಡಿರ್ತಕ್ಕಂತಹದ್ರಿಂದ ಸಂಪಾದಿಸಲ್ಪಟ್ಟಂತಹ ಪುಣ್ಯ, ಅದೇ ನಿನ್ನ ಹಿಂದೆ ಬರ್ತಿದೆ. ಹಾಗಾಗಿ ಎಲ್ಲವೂ ಕೂಡ ನಶ್ವರ, ಶಾಶ್ವತವಾದಂತಹದ್ದು ಭಗವಂತನ ಅನುಗ್ರಹ. ಅಂತಹ ಶಾಶ್ವತವಾದ ಭಗವಂತನ ಅನುಗ್ರಹವನ್ನು ಪಡೆದು ನಾವೆಲ್ಲರೂ ಕೂಡ ಕೃತಕೃತ್ಯರಾಗೋಣ. ಸಕಲಮೇವ ಚಲಂ ಸಚರಾಚರಂ ಜಗದಿದಂ ಸುತರಾಂ ಧನ ಯೌವನಂ ಸಮವಲೋಕ್ಯ ವಿವೇಕದೃಶಾ ಧೃತಂ ಭಜತರೆ ಮನುಜಾ ಕಮಲಾಪತಿಂ. ವಿವೇಕ ದೃಷ್ಟಿ ಬೇಕು. ಯಾವುದು ಶಾಶ್ವತ, ಯಾವುದು ಅಶಾಶ್ವತ, ಯಾವುದನ್ನು ನಾವು ಹಿಂಬಾಲಿಸಬೇಕು, ಯಾವುದನ್ನು ಹಿಂಬಾಲಿಸಬಾರದು, ಈ ರೀತಿಯಾದ ವಿವೇಕ ದೃಷ್ಟಿ ಬಹಳ ಮುಖ್ಯ. ಅಂತಹ ವಿವೇಕ ದೃಷ್ಟಿಯನ್ನು ನೀಡಿ ನಮ್ಮನ್ನು ವಿವೇಕಿಗಳನ್ನಾಗಿ ಮಾಡು ಎಂಬುದಾಗಿ ಆ ಭಗವಂತನಲ್ಲಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸೋಣ. ವಿವಿಧ ರೋಗಯುತಂ ಕ್ಷಣಭಂಗುರಂ ಪರವಶಂ ನವಮಾರ್ಗ ಮಲಾಕುಲಂ ಪರಿನಿರೀಕ್ಷ್ಯ ಶರೀರಮಿದಂ ಸ್ವಕಂ ಭಜತರೆ ಮನುಜಾ ಕಮಲಾಪತಿಂ. ಶರೀರ ಎಂತಹದ್ದು? ನವರಂಧ್ರಗಳಿಂದ ಕೂಡಿರ್ತಕ್ಕಂತಹದ್ದು, ಪರವಶವಾಗಿರ್ತಕ್ಕಂಥದ್ದು, ನಮ್ಮ ಅಧೀನದಲ್ಲೂ ಕೂಡ ಇರುವಂತಹದ್ದಲ್ಲ. ಕ್ಷಣಭಂಗುರಂ, ಯಾವ ಕ್ಷಣದಲ್ಲಿ ಅದು ನಾಶ ಹೊಂದುತ್ತಿದೆ ಅಂತ ಯಾರಿಂದಲೂ ಊಹೆ ಮಾಡಲಿಕ್ಕಾಗುವುದಿಲ್ಲ. ಅನೇಕ ರೋಗಗಳಿಂದ ಕೂಡಿರ್ತಕ್ಕಂತಹದ್ದು. ಅಂತಹ ಈ ಶರೀರ ಇದು ಶಾಶ್ವತವಾದಂತಹದ್ದಲ್ಲ. ಆದರೆ ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ಧರ್ಮವನ್ನು ನಾವು ಸಾಧಿಸಬೇಕು ಅಂದರೆ ಮಾಧ್ಯಮವಾಗಿ ನಮಗಿರಬೇಕಾಗಿದ್ದು ಶರೀರ. ಆ ಶರೀರ ದೃಢವಾಗಿರಬೇಕು. ದೃಢ ಕಾಯವನ್ನು ಕೊಟ್ಟು ನಮ್ಮನ್ನು ಉದ್ಧರಿಸು ಸ್ವಾಮಿ, ಈ ಕಾಯದಿಂದಲೂ ಕೂಡ ಸಾಧನೆಯನ್ನು ಮಾಡಿಸು ಎಂಬುದಾಗಿ ಆ ಭಗವಂತನಲ್ಲಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸೋಣ. ಮುನಿವರೈರನಿಶಂ ಹೃದಿ ಭಾವಿತಂ ಶಿವ ವಿರಿಂಚಿ ಮಹೇಂದ್ರನುತಂ ಸದಾ ಮರಣ ಜನ್ಮ ಜರಾಭಯಮೋಚನಂ ಭಜತರೆ ಮನುಜಾಹ ಕಮಲಾಪತಿಂ. ಶಿವ, ಬ್ರಹ್ಮ, ಮಹೇಂದ್ರರು ಎಲ್ಲರೂ ಕೂಡ ಸದಾ ನುತಿಸ್ತಾ ಇದ್ದಾರೆ ಆ ಕಮಲಾಪತಿಯನ್ನು. ಎಲ್ಲ ವಿಧವಾದಂತಹ ಮರಣದ, ಜನ್ಮದ ಅಥವಾ ವೃದ್ಧಾಪ್ಯದ ಭಯವನ್ನೆಲ್ಲವನ್ನು ಕೂಡ ದೂರ ಮಾಡತಕ್ಕಂಥವನು ಆ ಕಮಲಾಪತಿ. ಮುನಿವರರು, ಶ್ರೇಷ್ಠರೆಲ್ಲರೂ ಕೂಡ ಯಾವಾಗಲೂ ತಮ್ಮ ಹೃದಯದಲ್ಲಿ ಆ ಕಮಲಾಪತಿಯನ್ನು ಇರಿಸಿಕೊಂಡಿರ್ತಾರೆ, ಲಕ್ಷ್ಮೀಪತಿಯನ್ನು. ಅಂತಹ ಆ ಲಕ್ಷ್ಮೀಪತಿಯನ್ನು ನಾವೆಲ್ಲರೂ ಕೂಡ ಭಜಿಸೋಣ. ಭಜಿಸಿ ಕೃತಕೃತ್ಯರಾಗೋಣ. ಆ ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರರಾಗೋಣ. ಹರಿಪದಾಷ್ಟಕಮೇ ತದನುತ್ತಮಂ. ಭಗವಂತನ ಮಹಿಮೆಯನ್ನು ಕೊಂಡಾಡ್ತಕ್ಕಂತಹ ಏನು ಈ ಅದ್ಭುತವಾದಂತಹ ಸ್ತೋತ್ರ ಇದೆ, ಪರಮಹಂಸರಿಂದ ಹೇಳಲ್ಪಟ್ಟಂತಹದ್ದು. ಇದನ್ನು ನಾವು ಯಾವಾಗಲೂ ಭಕ್ತಿಯಿಂದ ಭಜಿಸುತ್ತಾ ಅರ್ಥವನ್ನು ಅನುಸಂಧಾನ ಮಾಡ್ತಾ ಪಠಿಸಿದ್ದು ಅಂತಾದರೆ ನಿಶ್ಚಯವಾಗಿ ಭಗವಂತನ ಸನ್ನಿಧಾನವನ್ನು ಪಡೆಯತಕ್ಕಂಥವರಾಗ್ತೇವೆ. ಅತ್ಯಂತ ಅದ್ಭುತವಾದಂತಹ ಜಗದೊಡೆಯನ ಮಹಿಮೆಯನ್ನು ಪ್ರತಿಬಿಂಬಿಸ್ತಕ್ಕಂತಹ ಶ್ಲೋಕ ಇದಾಗಿರುವಂತಹದ್ದಾಗಿದೆ.
ಮಧುರಂ ಮಧುರೇಭ್ಯೋಪಿ ಮಂಗಲೇಭ್ಯೋಪಿ ಮಂಗಲಂ ಪಾವನಂ ಪಾವನೇಭ್ಯೋಪಿ ಹರೇರ್ನಾಮೈವ ಕೇವಲಂ. ಭಗವಂತನ ನಾಮ ಬಹಳ ಪರಮ ಪವಿತ್ರವಾದಂತಹದ್ದು, ಪರಮ ಮಧುರವಾದಂತಹದ್ದು, ಪರಮ ಮಂಗಳವಾದಂತಹದ್ದು, ಪರಮ ಪಾವನವಾದಂತಹದ್ದು. ಅಂತಹ ಆ ನಾಮವನ್ನು ಜಪಿಸುತ್ತಾ ನಾವೆಲ್ಲರೂ ಕೂಡ ಕೃತಕೃತ್ಯರಾಗೋಣ. ಆ ಬ್ರಹ್ಮಸ್ತಂಭ ಪರ್ಯಂತಂ ಸರ್ವಂ ಮಾಯಾಮಯಂ ಜಗತ್ ಸತ್ಯಂ ಸತ್ಯಂ ಪುನಃ ಸತ್ಯಂ ಹರೇರ್ನಾಮೈವ ಕೇವಲಂ. ಸ ಗುರು ಸ ಪಿತಾ ಚಾಪಿ ಸಾ ಮಾತಾ ಬಾಂಧವೋಪಿ ಸಹ ಶಿಕ್ಷಯೇತ್ ಚೇತ್ ಸದಾ ಸ್ಮರ್ತುಂ ಹರೇರ್ನಾಮೈವ ಕೇವಲಂ. ನಾವು ಯಾರಿಗಾದರೂ ಬೋಧನೆಯನ್ನು ಮಾಡಬೇಕು ಅಂತಾದರೆ, ಸ್ಥಿರವಾಗಿರತಕ್ಕಂಥದ್ದನ್ನು ಮಾಡಬೇಕು ಅಂತಾದರೆ ಹರಿಯ ನಾಮ ಸರ್ವದಾ ನಿನ್ನ ರಕ್ಷಣೆಯನ್ನು ಮಾಡ್ತಿದೆ. ಆ ಹರಿಯ ನಾಮವೇ ಗುರು, ಹರಿಯ ನಾಮವೇ ತಂದೆ, ಅದೇ ತಾಯಿ, ಅದೇ ಬಂಧು ಎಂಬುದಾಗಿ ಎಲ್ಲವನ್ನು ಕೂಡ ಆ ಹರಿಯ ನಾಮದಲ್ಲಿಯೇ ನಾವು ಆರೋಪಿಸುತ್ತಾ, ಆ ಹರಿನಾಮವನ್ನು ಉಚ್ಚರಿಸುತ್ತಾ, ನಾಲಿಗೆಯಲ್ಲಿ ನಲಿದಾಡುವಂತೆ ಮಾಡುತ್ತಾ ನಾವು ವಿಶೇಷವಾಗಿ ಸಾಧನೆಯನ್ನು ಮಾಡಿ ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರರಾಗೋಣ. ಯಾಕೆಂದರೆ ನಿಶ್ವಾಸೇನ ಹಿ ವಿಶ್ವಾಸ ಕದಾರುದ್ಧೋ ಭವಿಷ್ಯತಿ ಕೀರ್ತನೀಯ ಮತೋ ಬಾಲ್ಯಾದ್ ಹರೇರ್ನಾಮೈವ ಕೇವಲಂ. ಬಾಲ್ಯಾವಸ್ಥೆಯಿಂದಲೇ, ಕುಮಾರಾವಸ್ಥೆಯಿಂದಲೇ ಭಾಗವತ ಧರ್ಮಗಳ ಅನುಷ್ಠಾನವನ್ನು ಮಾಡಬೇಕು, ಹರಿನಾಮಸ್ಮರಣೆಯನ್ನು ಮಾಡಬೇಕು. ಅದನ್ನೇ ಪ್ರಹ್ಲಾದರಾಜರು ದೈತ್ಯ ಬಾಲಕರನ್ನು ಕುಳ್ಳಿರಿಸಿ ಹೇಳಿರ್ತಕ್ಕಂತಹದ್ದು. ಅವರು ಅದನ್ನು ಅನುಷ್ಠಾನ ಮಾಡಿ ಉಪದೇಶವನ್ನು ಮಾಡಿದ್ದಾರೆ. ಹಾಗಾಗಿ ನಿಶ್ವಾಸದಲ್ಲಿ, ಶ್ವಾಸೋಚ್ಛ್ವಾಸ ವಿಷಯದಲ್ಲಿ ವಿಶ್ವಾಸ ಮಾಡಲಿಕ್ಕಿಲ್ಲ. ಯಾವಾಗ ಅದು ನಿಂತು ಹೋಗ್ತದೆ ಅಂತ ಗೊತ್ತಿಲ್ಲ. ಆದ್ದರಿಂದ ಯಾವಾಗ ಬೇಕಾದರೂ ಏನಾದರೂ ಆಗಬಹುದು. ಆದ್ದರಿಂದ ಸಾಧನೆ ಅನ್ನುವಂತಹದ್ದು ಬಹಳ ಮುಖ್ಯ. ಆ ಸಾಧನೆಯನ್ನು ಮಾಡ್ತಾ ಇರಬೇಕು, ಆ ಸ್ವಾಮಿಯ ನಾಮಸ್ಮರಣೆಯನ್ನು ಮಾಡ್ತಾ ಇರಬೇಕು. ತನ್ಮುಖಾಂತರ ಧರ್ಮ ಸಾಧನೆ ಆಗ್ತದೆ, ನಮಗೆ ಬೇಕಾದಂತಹ ಪುಣ್ಯ ಸಾಧನೆ ಆಗ್ತದೆ. ಹರಿ ಸದಾ ವಸೇತ್ ತತ್ರ ಯತ್ರ ಭಾಗವತಾ ಜನಾಃ ಗಾಯಂತಿ ಭಕ್ತಿಭಾವೇನ ಹರೇರ್ನಾಮೈವ ಕೇವಲಂ. ಇದು ಭಕ್ತರೆಲ್ಲರೂ ಕೂಡ ಬಹಳ ಭಕ್ತಿ ಭಾವದಿಂದ ಹರಿಯ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ಭಕ್ತರು ಎಲ್ಲಿ ಬಹಳ ಭಕ್ತಿ ಪರವಶರಾಗಿ ಸ್ವಾಮಿಯ ನಾಮಸ್ಮರಣೆಯನ್ನು ಮಾಡ್ತಾ ಇರ್ತಾರೋ ಅಲ್ಲಿ ಆ ಭಗವಂತ ಸರ್ವದಾ ಸ್ಥಿರವಾಗಿರ್ತಾನಂತೆ. ಅಂತಹ ಅದ್ಭುತವಾದಂತಹ ಸನ್ನಿವೇಶವನ್ನು ನಾವೆಲ್ಲರೂ ನೋಡ್ತಾ ಇದ್ದೇವೆ. ಶ್ರೀನಿವಾಸ ಮಂಗಾಪುರ ಕ್ಷೇತ್ರ ಕಲ್ಪವೃಕ್ಷ ವಾಹನವನ್ನು ಅಧಿರೋಹಿಸಿ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಭಕ್ತ ಕೋಟಿಯನ್ನು ಅನುಗ್ರಹಿಸ್ತಾ ಇದ್ದಾನೆ. ಕಲ್ಪವೃಕ್ಷ ಪಾದಪ, ಕಲ್ಪವೃಕ್ಷ ಅನ್ನತಕ್ಕಂತಹದ್ದು ವಾಹನವಾಗಿದೆ. ಆ ಕಲ್ಪವೃಕ್ಷ ವಾಹನವನ್ನು ಅಧಿರೋಹಿಸಿ ಕಾಮಿತವಾದಂತಹ ಅರ್ಥಗಳನ್ನೆಲ್ಲವನ್ನು ಕೂಡ ಪ್ರದಾಯಿಯಾಗಿ ನಮ್ಮೆಲ್ಲರಿಂದಲೂ ಸ್ತುತ್ಯನಾಗಿದ್ದಾನೆ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಅಹೋ ದುಃಖಂ ಮಹಾದುಃಖಂ ದುಃಖಾತ್ ದುಃಖತರಂ ಯತಃ ಕಾಚಾರ್ಥಂ ವಿಸ್ಮೃತಂ ರತ್ನಂ ಹರೇರ್ನಾಮೈವ ಕೇವಲಂ. ಯಾವುದೋ ಲೌಕಿಕವಾದಂತಹ ಫಲವನ್ನು ಪಡೆಯಲಿಕ್ಕಾಗಿ ಅನರ್ಘ್ಯರತ್ನ ಆ ಸ್ವಾಮಿಯ ನಾಮ, ಆ ನಾಮವನ್ನೇ ವಿಸ್ಮರಿಸಿಬಿಟ್ಟಿದ್ದೇವೆ. ಇದು ದುಃಖ. ಇದು ದುಃಖ ಅಂತಲ್ಲ, ದುಃಖಕ್ಕಿಂತಲೂ ದುಃಖ, ಅತಿ ದುಃಖ, ಮಹಾದುಃಖ ಅಂತ ತಿಳಿಸ್ತಾ ಇದ್ದಾರೆ. ಆದ್ದರಿಂದ ನಾವು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಜ್ಞಾನ ಭಕ್ತಿ ವೈರಾಗ್ಯವನ್ನು ಕೊಟ್ಟು ಧರಿಸಿ द्रष्टुं दयास्ति वा तव मां द्रष्टुं दयास्ति वा त्रिविधैर्घनानि ते नामानि त्रिविधैर्घनानि ते नामानि तव मां द्रष्टुं दयास्ति वा तव मां द्रष्टुं दयास्ति वा.
द्रष्टुं दयास्ति वा तव मां द्रष्टुं दयास्ति वा गोविन्द गोविन्द श्रीनिवास गोविन्द 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 श्रीनिवास गोविन्द कण्ठविलसनं कण्ठविलसनं किल किल मेलन किन्नरीयं किल किल मेलन किन्नरीयं ललनाकामा लङ्घितवाद्यं ललनाकामा लङ्घितवाद्यं तिलकयति तदा ते नामानि तव मां द्रष्टुं दयास्ति वा तव मां द्रष्टुं दयास्ति वा निरतमूर्छनानि बिडतालरव निरतमूर्छनानि बिडतालरव गिरायोजित किन्नरीयं गिरायोजित किन्नरीयं तरुणीरणयति तदा समीपे तरुणीरणयति तदा समीपे तिरुवेङ्कटवरते नामानि तव मां द्रष्टुं दयास्ति वा तव मां द्रष्टुं दयास्ति वा त्रिविधैर्गणानि ते नामानि त्रिविधैर्गणानि ते नामानि तव मां द्रष्टुं दयास्ति वा तव मां द्रष्टुं दयास्ति वा गोविन्द 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 श्रीनिवास गोविन्द दीयतां दीयतां कर्णे नीयतां नीयतां वचः गीयतां गीयतां नित्यಂ ಹರೇರ್ನಾಮೈವ ಕೇವಲಂ. ಆ ಭಗವಂತನಲ್ಲಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸೋಣ. ಹೇ ಸ್ವಾಮಿ, ನನ್ನ ಎರಡು ಕಿವಿಗಳು ನಿನ್ನ ಗುಣಗಳನ್ನು ಕೇಳುವಂತೆ ಮಾಡು. ನನ್ನ ಬಾಯಲ್ಲಿ ಯಾವಾಗಲೂ ಕೂಡ ನಿನ್ನ ನಾಮ ಬರುವಂತೆ ಮಾಡು ಎಂಬುದಾಗಿ ಆ ಭಗವಂತನನ್ನು ಪ್ರಾರ್ಥಿಸೋಣ. ತೃಣೀಕೃತ್ಯ ಜಗತ್ಸರ್ವಂ ರಾಜತೆ ಸಕಲೋಪರಿ ಚಿದಾನಂದಮಯಂ ಶುದ್ಧಂ ಹರೇರ್ನಾಮೈವ ಕೇವಲಂ. ಆ ಸ್ವಾಮಿ ಎಲ್ಲರಿಗಿಂತಲೂ ಕೂಡ ಸರ್ವತಂತ್ರ ಸ್ವತಂತ್ರನಾಗಿ ಎಲ್ಲರಿಗಿಂತಲೂ ಮೇಲೆ ಕುಳಿತಿರುವಂಥವನಾಗಿದ್ದಾನೆ. ಎಲ್ಲರ ಮೇಲಿರ್ತಕ್ಕಂತಹ ಸ್ವಾಮಿ ಅವನೇ. ಅಂತಹ ಆ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ವಿಶೇಷವಾಗಿ ಪ್ರಾರ್ಥಿಸೋಣ. ನಮ್ಮೆಲ್ಲರ ಆಪತ್ತುಗಳನ್ನು ಪರಿಹಾರ ಮಾಡಿ ನಮ್ಮ ರಕ್ಷಣೆಯ ಭಾರವನ್ನು ಆ ಸ್ವಾಮಿ ಹೊತ್ತಿದ್ದಾನೆ. ಪ್ರಹ್ಲಾದ ಪ್ರವೃತ್ತಾಸ್ತಿ ಚೇತ್ತವ ಹರೇ ಸರ್ವತ್ರ ಮೇ ದರ್ಶಯನ್ ಸ್ತಂಭೆ ಚೈವ ಹಿರಣ್ಯಕಶ್ಯಪು ಪುರಸ್ತತ್ರಾವಿರಾಸೀದ್ಧರಿಃ ವಕ್ಷಸ್ತಸ್ಯ ವಿದಾರಯನ್ ನಿಜನಖೈರ್ವಾತ್ಸಲ್ಯಮಾವೇದಯನ್ನಾರ್ಥತ್ರಾಣಪರಾಯಣಸ್ಸ ಭಗವಾನ್ ನಾರಾಯಣೋ ಮೇ ಗತಿಃ. ಪ್ರಹ್ಲಾದ ರಾಜರ ಚರಿತೆ ಇದೆ. ಭಗವಂತ ಅದ್ಭುತವಾದ ರೀತಿಯಿಂದ ಸಭೆಯ ಮಧ್ಯದಲ್ಲಿ ಸ್ತಂಭವನ್ನು ಒಡೆದು ಹೊರಬಂದಿರತಕ್ಕಂಥವನು ಬೀರಿ. ಅಂತಹ ಸ್ತಂಭೆ ಸಭಾಯಾಮ್ನ ಮೃಗಂನ ಮಾನುಷಂ, ಮನುಷ್ಯನೂ ಅಲ್ಲ ಮೃಗನೂ ಅಲ್ಲ, ನರಮೃಗಾಕೃತಿಯಾಗಿ ನರಸಿಂಹನಾಗಿ ಲೋಕದಲ್ಲಿ ಅಲ್ಲಿಯ ತನಕ ಅಂತಹ ಒಂದು ಜೀವಿಯನ್ನೇ ನೋಡಿರಲಿಲ್ಲ. ಆ ರೀತಿಯಾಗಿ ಏನು ಬೇಕಾದರೂ ಕೂಡ ಮಾಡುವ ಸಾಮರ್ಥ್ಯ ಶಕ್ತಿ ಆ ಭಗವಂತನಿಗಿದೆ. ಅಂತಹ ಆ ಸಾಮರ್ಥ್ಯವನ್ನೇ ಕಲ್ಪವೃಕ್ಷಕ್ಕೂ ಕೂಡ ನೀಡಿದಂಥವನಾಗಿದ್ದಾನೆ ಆ ಸ್ವಾಮಿ. ಅಂತಹ ಆ ಸ್ವಾಮಿ ಎಲ್ಲರ ಆರ್ತಗಳನ್ನು ದುಃಖಗಳನ್ನು ದೂರ ಮಾಡುತ್ತಾ ನಮ್ಮೆಲ್ಲರಲ್ಲಿಯೂ ಕೂಡ ಜ್ಞಾನ ಭಕ್ತಿ ವೈರಾಗ್ಯವನ್ನು ಹೆಚ್ಚು ಮಾಡುತ್ತಾ
ನಮ್ಮಿಂದ ಸಾಧನೆಯನ್ನು ಮಾಡಿಸುತ್ತಿದ್ದಾನೆ. ಆ ಸ್ವಾಮಿ ಅರ್ಥತ್ರಾಣ ಪರಾಯಣ ಅನ್ನಲಿಕ್ಕೆ ಒಂದಲ್ಲ ಎರಡಲ್ಲ ಅನೇಕ ದೃಷ್ಟಾಂತಗಳಿದ್ದಾವೆ. ವಿಭೀಷಣನ ಬಗ್ಗೆ ಆಲೋಚನೆ ಮಾಡುವುದು ಅಂತಾದರೆ, ಶ್ರೀರಾಮಾರ್ಥ ವಿಭೀಷಣೋ ಯಮನ ಘೋರಕ್ಷೋಭಯಾದಾಗತಃ ಸುಗ್ರೀವಾನಯ ಪಾಲಯೈನ ಮಧುನಾ ಪೌಲಸ್ಯಮೇವಾಗತಂ ಇತ್ಯುಕ್ತ್ವಾ ಭಯಮಸ್ಯ ಸರ್ವವಿದಿತೋ ಯೋ ರಾಘವೋ ದತ್ತವಾನ್ ಆರ್ತತ್ರಾಣಪರಾಯಣ ಸ ಭಗವಾನ್ ನಾರಾಯಣೋ ಮೇ ಗತಿ. ಭಗವಂತ ಶ್ರೀರಾಮಚಂದ್ರ ವಿಭೀಷಣನನ್ನು ಕರೆದುಕೊಂಡು ಬಂದು ಕುಳ್ಳಿರಿಸಿ ಅವನಿಗೆ ಬೇಕಾದಂತಹ ಸನ್ಮಾನವನ್ನು ಮಾಡು ಎಂಬುದಾಗಿ ಸುಗ್ರೀವನಿಗೆ ಆದೇಶ ಮಾಡತಕ್ಕಂತಹದ್ದು, ಆ ವಿಭೀಷಣನಿಗೆ ಅಭಯವನ್ನು ಕೊಟ್ಟಿರತಕ್ಕಂತಹದ್ದು. ಇದೋ ನೀವೇ ಇನ್ನು ಮೇಲೆ ರಾವಣನ ಸ್ಥಾನದಲ್ಲಿ ಲಂಕೆಯ ಅಧೀಪನಾಗಿರ್ತಕ್ಕಂಥವನು ಎಂಬುದಾಗಿ ಅವನಿಗೆ ಅಭಯವನ್ನು ಕೊಟ್ಟಿರ್ತಕ್ಕಂಥವನು. ನಿನ್ನ ರಕ್ಷಣೆಯನ್ನು ನಾನು ಮಾಡ್ತೇನೆ, ಭಯಪಡಬೇಡ ಎಂಬುದಾಗಿ ಅನಘ ಅಂತ ಹೇಳ್ತಾರೆ ವಿಭೀಷಣನನ್ನು. ಪಾಪ ಮಾಡದೇ ಇರತಕ್ಕಂಥವನು. ಅಂತಹ ಸರ್ವಶ್ರೇಷ್ಠನಾದ ಸ್ವಾಮಿಯ ಪಾದವನ್ನು ನಂಬಿದವರಿಗೆ ಎಂದೂ ಕೂಡ ಹಾನಿ ಇರುವುದಿಲ್ಲ. ನಾವೆಲ್ಲರೂ ನಂಬಿ ಕೃತಕೃತ್ಯರಾಗೋಣ. ಹರೇ ಶ್ರೀನಿವಾಸ. ನಾರಾಯಣತೆ ನಮೋ ನಮೋ, ನಾರಾಯಣತೆ ನಮೋ ನಮೋ, ನಾರದ ಸಂನುತ ನಮೋ ನಮೋ, ನಾರಾಯಣತೆ ನಮೋ ನಮೋ, ನಾರದ ಸಂನುತ ನಮೋ ನಮೋ, ನಾರಾಯಣತೆ ನಮೋ ನಮೋ. ನಮೋ ನಮೋ ಹರಿ ನಾರಾಯಣ, ನಾರಾಯಣ ಹರಿ ನಮೋ ನಮೋ, ನಮೋ ನಮೋ ಹರಿ ನಾರಾಯಣ, ನಾರಾಯಣ ಹರಿ ನಮೋ ನಮೋ. ಮುರಹರ ಭವಹರ ಮುಕುಂದ ಮಾಧವ ಗರುಡ ಗಮನ ಪಂಕಜನಾಭ. ಹರಿ ನಾರಾಯಣ ನಮೋ ನಮೋ, ನಾರಾಯಣ ಹರಿ ನಮೋ ನಮೋ, ಹರಿ ನಾರಾಯಣ ನಮೋ ನಮೋ, ನಾರಾಯಣ ಹರಿ ನಮೋ ನಮೋ. ಮುರಹರ ಭವಹರ ಮುಕುಂದ ಮಾಧವ ಗರುಡ ಗಮನ ಪಂಕಜನಾಭ. ಪರಮ ಪುರುಷ ಭವಬಂಧ ವಿಮೋಚನ, ಪರಮ ಪುರುಷ ಭವಬಂಧ ವಿಮೋಚನ, ನರಮೃಗ ಶರೀರ ನಮೋ ನಮೋ, ನಮೋ ನರಮೃಗ ಶರೀರ ನಮೋ ನಮೋ, ನಮೋ ನರಮೃಗ ಶರೀರ ನಮೋ ನಮೋ. ನಾರಾಯಣತೆ ನಮೋ ನಮೋ, ನಾರದ ಸಂನುತ ನಮೋ ನಮೋ, ನಾರಾಯಣತೆ ನಮೋ ನಮೋ, ನಾರದ ಸಂನುತ ನಮೋ ನಮೋ, ನಾರಾಯಣತೆ ನಮೋ ನಮೋ. ನಮೋ ನಮೋ ಹರಿ ನಾರಾಯಣ. ಗೋವಿಂದ ಆಶ್ರಿತ ಪಕ್ಷ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ.
నిఖిల లోకేశ గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద ఆనంద రూప గోవింద ఆద్యంతరహిత గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద ఇహపరదాయక గోవింద ఇభరాజ రక్షక గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద పరమదయాళో గోవింద పద్మనాభ హరి గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద తిరుమలవాస గోవింద తులసీమాల గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద శేషశయన గోవింద శ్రీ వెంకటేశ గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద శేషవాహన గోవింద గరుడ వాహన గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ 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 గోవింద భక్తవత్సల గోవింద భాగవత ప్రియ గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద నిత్య నిర్మల గోవింద నీలమేఘ శ్యామ గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద పురాణ పురుష
ಪುಂಡರಿಕಾಕ್ಷ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ನಂದನಂದನ ಗೋವಿಂದ ನವನೀತ ಚೋರ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಪಶುಪಾಲಕ ಶ್ರೀ ಗೋವಿಂದ ಪಾಪ ವಿಮೋಚನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ದುಷ್ಟ ಸಂಹಾರ ಗೋವಿಂದ ದುರಿತ ನಿವಾರಣ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಆದಿದೇವ ಪರಮಾತ್ಮ ವೇದ ವೇದಾಂತ ವೇದ್ಯ ನಮೋ ನಮೋ ಆದಿದೇವ ಪರಮಾತ್ಮ ವೇದ ವೇದಾಂತ ವೇದ್ಯ ನಮೋ ನಮೋ ಆದಿದೇವ ಪರಾತ್ಪರ ಭಕ್ತ ಭವ ಭಂಜನ ಚರಾಚರ ಲೋಕ ಜನಕ ನಮೋ ನಮೋ ಪರಾತ್ಪರ ಭಕ್ತ ಭವ ಭಂಜನ ಚರಾಚರ ಲೋಕ ಜನಕ ನಮೋ ನಮೋ ಆದಿದೇವ ಪರಮಾತ್ಮ ವೇದ ವೇದಾಂತ ವೇದ್ಯ ನಮೋ ನಮೋ ಆದಿದೇವ ಗದಾಧರ ವೆಂಕಟಗಿರಿ ನಿಲಯ ಸದಾನಂದ ಪ್ರಸನ್ನ ನಮೋ ನಮೋ ಗದಾಧರ ವೆಂಕಟಗಿರಿ ನಿಲಯ ಸದಾನಂದ ಪ್ರಸನ್ನ ನಮೋ ನಮೋ ಆದಿದೇವ ಪರಮಾತ್ಮ ವೇದ ವೇದಾಂತ ವೇದ್ಯ ನಮೋ ನಮೋ ಆದಿದೇವ ಪರಮಾತ್ಮ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ
ರಘುರಾಮ ಗೋವಿಂದ ಬಲರಾಮಾನುಜ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ವೇಣುಗಾನ ಪ್ರಿಯ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಸೀತಾನಾಯಕ ಗೋವಿಂದ ಶ್ರಿತ ಪರಿಪಾಲಕ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಅನಾಥ ರಕ್ಷಕ ಗೋವಿಂದ ಆಪದ್ಬಾಂಧವ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶರಣಾಗತ ವಿಧ ಗೋವಿಂದ ಕರುಣಾಸಾಗರ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಕಮಲದಲಾಕ್ಷ ಗೋವಿಂದ ಕಾಮಿತ ಫಲದ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಪಾಪ ವಿನಾಶಕ ಗೋವಿಂದ ಪಾಹಿ ಮುರಾರೇ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀಮುದ್ರಾಂಕಿತ ಗೋವಿಂದ ಶ್ರೀವತ್ಸಾಂಕಿತ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಧರಣಿ ನಾಯಕ ಗೋವಿಂದ ದಿನಕರ ತೇಜ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಪದ್ಮಾವತಿ ಪ್ರಿಯ ಗೋವಿಂದ ಪ್ರಸನ್ನ ಮೂರ್ತಿ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶಂಖ ಚಕ್ರಧರ ಗೋವಿಂದ ಶಾಂಗ ಗದಾಧರ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಮಂಗಳಂ 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 ಮಂಗಳಂ
కృష్ణ కృష్ణ మంగళం 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 మంగళం. లాలిత కృపాలవాల వినత సూరిజాల కనక రుచిరచేల. లాలిత కృపాలవాల వినత సూరిజాల కనక రుచిరచేల. శ్రీలోల మోహనలీలా సత్వ విశాల నీలవర్ణ బాలగోపాల. శ్రీలోల మోహనలీలా సత్వ విశాల నీలవర్ణ బాలగోపాల. కృష్ణ కృష్ణ మంగళం. మందరోద్ధార సనందనాది యోగి బృంద సన్నుత గోవింద. మందరోద్ధార సనందనాది యోగి బృంద సన్నుత గోవింద. సంక్రందనార్చిత నందతనయా ముచుకుంద వరద శ్రీ ముకుంద సానంద. సంక్రందనార్చిత నందతనయా ముచుకుంద వరద శ్రీ ముకుంద సానంద. కృష్ణ కృష్ణ మంగళం. కుండలిగిరివాస కుండలకర్ణ వేదండ శుండ దోర్దండ. కుండలిగిరివాస కుండలకర్ణ వేదండ శుండ. ఓ